शांति। ओम शांति। बाबा आज पूछ रहे हैं बच्चों को कौन सी बात पर मेहनत लगती है, लेकिन वही बात याद और खुशी का आधार। कौन सी बात होंगी जो सबको ಡಿಫಿಕಲ್ಟ್ लगती है? ಯಾವ ಮಾತು ಮಕ್ಕಳಿಗೆ ಕಷ್ಟ ಆಗುತ್ತೆ, ಆದರೆ ಅದೇ ಮಾತು, ಅದೇ ಅಭ್ಯಾಸ, ನೆನಪು, ಯೋಗದ ಅಥವಾ ಖುಷಿ ಆಧಾರ, ನೆಮ್ಮದಿ, ಶಾಂತಿ ಆಧಾರ ಯಾವುದಿರ್ಬೋದು? ಜವಾಬ್ ಕೊಡ್ತಿದ್ದೀರಾ? ಬಾಬಾ ಅವ್ರ ಮುಂದೆ ಅಟೆನ್ಷನ್ ಪ್ಲೀಸ್. ಬಾಬಾ ಕಾಣ್ತಿದ್ದಾರಾ, ಬೇರೆ ಕಾಣ್ತಿದ್ಯಾ? ಒಂದು ಪಾಯಿಂಟಲ್ಲಿ ಇಟ್ಕೋಬೇಕು. बाबा ಹೇಳೋದು आत्माभिमानी बनने में बच्चों को मेहनत आत्माभिमानी। ಆದರೆ ಅದೇ ಮಾತು, वही बात जो है याद और खुशी का आधार है। माया कुछ भी, देहाभिमान जो है ना, भिन्न भिन्न रूप से आती है। माया रुस्तुम से रुस्तुम होके लड़ती है, लेकिन आपको मूंझना नहीं है। हर बात में खुशी में, मौज में रहना है। माया की ये परिस्थितियों को पार करना है। ಬಾಬಾ ಹೇಳೋದು ಆತ್ಮಾಭಿಮಾನಿ ಆಗ್ಲಿಕ್ಕೆ ಎಲ್ಲರೂ ಅಂತರ್ಮುಖಿಯಾಗಿರ್ಬೇಕಾಗುತ್ತೆ. ಹೊರಗಿನ ಆಕರ್ಷಣೆಯನ್ನ ಸಮಾಪ್ತಿ ಮಾಡಬೇಕಾಗುತ್ತೆ. ಇಂದ್ರಿಯಗಳ ಕೆಲಸ ಏನಿದೆ ಅದನ್ನ ಒಳಗಡೆ ಅಂತರ್ಮುಖತೆ ಅಂದ್ರೆ ನನ್ನನ್ನ ಕಣ್ಣಿನ ಕೆಲಸ ನೋಡೋದು, ನನ್ನನ್ನ ನೋಡೋದು, ನನ್ನ ಮನಸ್ಸು ಏನ್ ಹೇಳುತ್ತೆ ಅದು ಸರಿನಾ ಇಲ್ವಾ, ಜ್ಞಾನದ ಅನುಸಾರ, ಶ್ರೀಮತದ ಅನುಸಾರ ಸರಿನಾ ಇಲ್ವಾ ನನ್ನ. ಏಕೆಂದ್ರೆ ಮನಸ್ಸು, ಬುದ್ಧಿ ರಾಂಗ್ ಐಡಿಯಾಸ್ ಕೊಡ್ತಿರುತ್ತೆ. ನನ್ನ ಸಂಸ್ಕಾರ ವೃತ್ತಿಯನ್ನು ಉಪಯೋಗಿಸ್ಕೊಂಡು ನನ್ನ ಮನಸ್ಸನ್ನು ವಶ ಮಾಡ್ಕೊಂಡು ಕುಣಿಸ್ತಿಲ್ಲ ತಾನೆ. ಬಾಬಾ ಹೇಳ್ತಾರೆ ಸಂಸ್ಕಾರ ಆಟೋಮೆಟಿಕ್ ಚಾಬಿ ಕುಣಿಸ್ತಾ ಇರುತ್ತೆ, ಅಥವಾ ರಾಂಗ್ ಸಂಸ್ಕಾರಗಳಲ್ಲಿ. ಕ್ರೋಧ ಬಂದ್ರೆ ಮನುಷ್ಯರು ಹೆಂಗಾಡ್ತಾರೆ ನೋಡ್ರಿ. ಹಂಗೆ ಹೆಚ್ಚು ಕಡಿಮೆ ಏನೇ ವ್ಯರ್ಥ ಸಂಕಲ್ಪ ಬಂತ, ಆಲಸ್ಯ ಬಂತ, ಕೇರ್ಲೆಸ್ ಆಯ್ತಾ, ಎಲ್ಲದರಲ್ಲಿನೂ ಆತ್ಮನನ್ನ ಕುಣಿಸುತ್ತೆ ತಾನೆ ಸಂಸ್ಕಾರ. ಇದೆಲ್ಲ ಬಾಬಾ ಹೇಳ್ತಾರೆ ದೇಹಾಭಿಮಾನದ ಭಿನ್ನ ಭಿನ್ನ ರೂಪ ಮಾಯೆದು. ನಿಮ್ ಜೊತೆ ಯುದ್ಧ ಮಾಡಕ್ ಬರುತ್ತೆ, ಬಟ್ ಎಷ್ಟು ಆತ್ಮನಾಗ್ತೀರಾ? ಬಾಬಾ 24th ಏನ್ ಹೇಳುದು, ನನ್ನನ್ನು ಕಂಬೈಂಡ್ ಇಟ್ಕೊಳ್ಳಿ. ಕಂಬೈಂಡ್ ಇಟ್ಕೊಳ್ಬೇಕಂದ್ರೆ ನಾನು ಅಂತರ್ಮುಖಿಯಾಗಿ ಬಾಬುವ್ರ ಜೊತೆ ಇರ್ಬೇಕಾಗುತ್ತೆ, ಆತ್ಮಾಭಿಮಾನಿ ಆಗ್ಬೇಕಾಗುತ್ತೆ. ಅದಕ್ಕೆ ಬಾಬಾ ಹೇಳೋದು, ಮಕ್ಕಳೇ ಎಷ್ಟೇ ತುಫಾನ್ ಬರ್ಲಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳನ್ನ ನೀವು ಮಾಡಬಾರ್ದು. मीठे बच्चे तुम दिल से बाबा बाबा कहो. ಹೃದಯ ಸದಾ ಹಾಡ್ತಾ ಇರ್ಬೇಕು. ಅನ್ಹದ್ ಅಜಪ ಜಪ. ಹೆಂಗ ನೆನಪು ಮಾಡ್ಬೇಕಂದ್ರೆ ಅಜಪ ಜಪವಾಗಿ. ಖುಷಿ ಮೇ ರೋಮಾಂಚ ಕಡೆ ಹೋ ಜಾಯೇಂಗೆ. ಖುಷಿ ಮೇ ರಹೋ ತೋ ಮಾಯಾ ಜೀತ್ ಬನ್ ಜಾಯೇಂಗೆ. ಖುಷಿ ಮಧುರವಾದಂತಹ ಮಕ್ಕಳೇ, ಹೃದಯದಲ್ಲಿ ಸದಾ ಬಾಬಾ 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 ಅಂತ ಹೇಳ್ತಾ ಇರಿ. ಖುಷಿಯಲ್ಲಿ ರೋಮಾಂಚನ, ಖುಷಿಯಾಗಿರಿ. ಮಾಯಾ ಜೀತ್ ಆಗ್ಬಿಡ್ತು. ಖುಷಿಗಿಂತ ಖುರಾಕಿಲ್ಲ. ಸೇಮ್ ಜಾಸ್ತಿ ಆಲೋಚನೆ ಮಾಡಕ್ ಹೋಗ್ಬಾರ್ದು, ಎಲ್ಲ ಬಾಬುವ್ರ ಮೇಲೆ ಬಿಡಬೇಕು. ಭಕ್ತರಿಗಿಂತ ನಾವು ತೀರಾ ಹೆಚ್ಚು ಕಡಿಮೆ ಆಗ್ಬಾರ್ದು. ಯಾಕೆ? ಭಕ್ತರಿಗೆ ಎಷ್ಟು ವಿಶ್ವಾಸ ಐತಿ, ಎಲ್ಲಾ ನೀನೇ, ಎಲ್ಲಾ ನಿಂದೆ, ನೀನ್ ನಡೆಸ್ತಿದ್ಯಾ ಅಂತ. ಬಾಬನ್ ಪರಿಚಯ ಇಲ್ದಾಗ ಅವ್ರು ನಿರಾಳವಾಗಿದ್ರು, ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು? ತುಂಬಾ ಆಳವಾಗಿ ಬಾಬಾವ್ರನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಹೇಳ್ತಿಲ್ಲ ಬಾಬಾ 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 ಅಂತ ಇರಿ ಮಕ್ಕಳೇ. ಒಳಗಡೆ
बच्चों को किस एक बात में मेहनत लगती है, लेकिन खुशी और याद का वही आधार है. ಮಕ್ಕಳಿಗೆ ಯಾವ ಮಾತಲ್ಲಿ ಪರಿಶ್ರಮ ಅನ್ಸುತ್ತೆ, ಆದ್ರೆ ಅದು ಖುಷಿ ಮತ್ತೆ ನೆನಪಿನ ಆಧಾರ ಆಗಿದೆ. आत्म अभिमानी बनने में ही मेहनत लगती है, लेकिन इसी से खुशी का पारा चढ़ता है. मीठा बाबा याद आता है. कौन सा बाबा? मीठा बाबा. ನಾವು ಕಡವೆ ಬಚ್ಚೆ ಆಗಬಾರ್ದಲ್ಲ ಯಾವಾಗ್ಲೂನು. ಕಹಿ ನೀರಿಗೆ ಸುಖ ಕೊಡೋ, ಖುಷಿ ಕೊಡೋ ಮಾತುಗಳು ಬರ್ತಾ ಇರ್ಬೇಕು. ಆತ್ಮಾಭಿಮಾನಿ ಆಗೋದ್ರಲ್ಲೇ ಪರಿಶ್ರಮ. ನೋಡಿ, ಬಾಬಾ ಬಂದು 84 ಇಯರ್ಸ್ ಆಯ್ತು. ಫಸ್ಟ್ ಲೆಸನ್, ಲಾಸ್ಟ್ ಲೆಸನ್ ಅಂದ್ರೆ ಫಸ್ಟ್ ಲೆಸನ್ ಅಲ್ಲಿ ಸ್ಥಿರವಾಗಿ ನಿರಂತರವಾಗಿ ಇರೋದ್ರಲ್ಲಿ ಅದೆಷ್ಟು ಪರಿಶ್ರಮದ ಮಾತು ಅಂಡ್ ಚಾಲೆಂಜಿಂಗ್ ಮಾತು. ಹೊರಗಿಂದೆಲ್ಲ ಮಾಡೋದು ಈಸಿ, ಬಟ್ ಬಾಬವ್ರಿಗೆ ಬೇಕಾಗಿರೋದೇ ಆತ್ಮಾಭಿಮಾನಿಯಾಗಿರೋದು. ಬಾಬನ್ ಮೇಲೆ ಪ್ರೀತಿ ಇದ್ರೆ ಇದು ನಿಮಗ್ ನೀವೆಲ್ಲರೂ ಚಾಲೆಂಜ್ ಮಾಡ್ಕೊಳ್ಳಿ. ಇವತ್ತು ನಾನು ಹೆಂಗಾದ್ರೂ ಮಾಡಿ ಆತ್ಮಾಭಿಮಾನಿ ಆಗ್ಬೇಕು, ನನ್ನ ತಂದೆಗೆ ಏನ್ ಇಷ್ಟನೋ ಅದನ್ನ ನಾನು ಮಾಡ್ಬೇಕು. ಇದು ದೃಢ ಪ್ರತಿಜ್ಞೆ ಮಾಡ್ರಿ. ಇದೇನು ಕಷ್ಟದ ಕತೆ ಇಲ್ಲ. ಬಾಬೋರ್ ನಮ್ಮನ್ ಜಾಸ್ತಿ ಕೇಳ್ತಿಲ್ಲಲ್ವಾ. ಇದೊಂದೇ ಖುಷಿಯ ಆಧಾರ, ಖುಷಿಯ ಪಾರ. ಮರ್ಕಿರಿ ಮೇಲೋಗುತ್ತೆ ಮಕ್ಕಳೇ, ಸ್ವೀಟ್ ತಂದೆ ನೆನಪು ಬರ್ತಾರೆ. ಮತ್ತೆ ನೀವು ಸ್ವೀಟ್ ಆತ್ಮ ಅಲ್ವಾ. ದೇಹಾಭಿಮಾನನೇ ಕಹಿ ಮಾಡಿರೋದು ಆತ್ಮನನ್ನ. ಶಾಂತ ಯಾರಾದ್ರೂ ಗಿರಿಗಿರಿ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಸ್ಥಿತಿ ಇದ್ರೆ ಬಾಬಾ ಹೇಳ್ಕೊಡ್ತಿದ್ರಂತೆ. ಸಾಕಾರ ಬಾಬಾ ದಾದಿ ಹೇಳವ್ರು, ಹೇ ಪರಂ ಧಾಮ್ ನಿವಾಸಿ ಆತ್ಮ, ಶಾಂತ ಸ್ವರೂಪ, ಪ್ರೇಮ ಸ್ವರೂಪ ಅಂತ ಹೇಳ್ರಿ ಅಂತ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಯಾರಾದ್ರೂ ಹೌವಾರಿದ್ರೆ ನೀವ್ ಹೇಳ್ರಿ, ಶಾಂತ ಸ್ವರೂಪ ಆತ್ಮ ಪರಂ ಧಾಮ್ದಿಂದ ಈಗ ಬಂದಿದೀಯ, ಬಾಬಾ ನೆನ್ಪಿದ್ಯಾ ಅಂತ ಕೇಳಿ. ಗಳಿಗೆ ಬಾಬಾ ಹೇಳೋದು ನೆನಪು ತರಿಸ್ತಾ ಇರಿ. ಬಾಬನ್ ನೆನ್ಪಿದ್ಯಾ, ಬಾಬನ್ ನೆನ್ಪಿದ್ಯಾ. ಹಾಗೆ ಕೆಲವ್ರು ಹೇಳ್ಬೋದು ನೀನೇ ನೆನಪು ಮಾಡ್ಕೊ ಅಂತ. ನೀವ್ ಹೇಳಿ, ನಾನು ನೆನಪು ಮಾಡ್ತಾ ಇದ್ದೀನಿ, ಎಲ್ಲರೂ ನೆನಪು ಮಾಡ್ಬೇಕು ಅಂತ ಹೇಳ್ರಿ. ಅರ್ಥ ಆಯ್ತಾ? ಶಾಂತಿ ಸಾಗರನ್ ಮಗು, ಪ್ರೇಮ ಸಾಗರನ್ ಮಗು, ಪ್ರೇಮ ಶಾಂತಿಯ ವಾತಾವರಣವನ್ನ ಹರಡ್ತಾ ಇದ್ದೀನಿ ಅಂತ ಇಡೀ ದಿನ ಪ್ರಾಕ್ಟೀಸ್ ಮಾಡ್ರಲ್ಲ ಅಕ್ಕಂದ್ರು, ಅಣ್ಣಂದ್ರುನು ಮಾಡ್ಬೇಕು. ಅಣ್ಣಂದ್ರಿಗೇನೆ ಬೇಕು ಶಾಂತಿ ಜಾಸ್ತಿ, ತಾಳ್ಮೆ. ಅವತ್ತು ಹೇಳಿದ್ರಲ್ಲ ಬಾಬಾ ಕ್ಯಾಕರು ಅಂತ. ನಿಮಗೆ ಮಾಯೆ ಗಳಿಗ್ ದೇಹಾಭಿಮಾನ ತರುತ್ತೆ. ಚಿಕ್ಕದ್ರಲ್ಲೂ ದೇಹಾಭಿಮಾನ. ರುಸ್ತುಮರ ಹತ್ರ ರುಸ್ತುಮರಾಗಿ ಮಾಡುತ್ತೆ. ಇದ್ರಲ್ಲಿ ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳೇ. ಬಾಬಾ ಹೇಳೋದು ಮಾಯೆ ತುಂಬಾ ತುಫಾನ್ ತರುತ್ತೆ, ಹೆದರಿಕೆ ಬೇಡ. ಆದ್ರೆ ಕರ್ಮೇಂದ್ರಿಯಗಳಿಂದ ಯಾವ ವಿಕರ್ಮ ಮಾಡಬಾರದು. ನೀವು ತಾಳ್ಮೆ ವಹಿಸ್ಬೇಕು. ಈ ಭಕ್ತರು ಏನ್ ಹೇಳ್ತಾರೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ನೀವು ಸಮಾಧಾನಿಯಾಗಿರ್ಬೇಕು, ಅವಾಗ್ಲೇನೆ ಶಿವ ಮೆಚ್ಚೋದು. ಕಾಡಲ್ಲಿ ಬೆಟ್ಟದ ಮೇಲೆ ಮನೆ ಇಟ್ಕೊಂಡ್ಬಿಟ್ಟು ಅಯ್ಯೋ ಮೃಗಗಳು ಬರುತ್ತಾ, ಹೆಂಗ್ ಬರುತ್ತೆ ಅಂತ ಎದುರ್ಕೊಳಕ್ಕಾಗುತ್ತಾ ಅಂತಾರೆ ಬಾಬಾ. ಈಗಂತೂ ಇದು ಅಡವಿ ಮನುಷ್ಯರಂಗ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳೋದು ಸಮಾಧಾನಿಯಾಗಿರ್ಬೇಕು. ಮಾಯಾಜೀತ್ ಆಗಕ್ ಮೊನ್ನೆ ಏನ್ ಹೇಳ್ರಿ, ಧೈರ್ಯವತ್, ಸಂಕಲ್ಪ ಶಕ್ತಿಯನ್ನ, ತಾಳ್ಮೆ ಸಹನಶೀಲರಾಗಿ ಸಂಕಲ್ಪನ ಎಣಿಸಿ ನೋಡಿ ಚೆಕ್ ಮಾಡಿ ಮಾತಾಡಿ ಕರ್ಮ ಮಾಡಿ ಮಕ್ಕಳೇ. ಅದೊಂದೇ ದಾರಿ ವಿಕರ್ಮದಿಂದ ಮುಕ್ತರಾಗ್ಲಿಕ್ಕೆ. ಒಂದು ಮಾತಾಡಕ್ 10 ಸಾರಿ ಯೋಚನೆ ಮಾಡಿ ಮಕ್ಕಳೇ. ತಾಳ್ಮೆ ವಹಿಸ್ರಪ್ಪ, ಸಮಾಧಾನ ತಗೊಳ್ರಪ್ಪ ಅಂದ್ರು ಬಾಬಾ. ಅದಕ್ಕೆ ಬೆಲೆ ಕೊಡ್ಬೇಡವಾ ನಾವು? ಏನಂತೀರ? ಮಾಯಾಜೀತ್ ಆಗೋದು ಆ ಟೈಮಲ್ಲಿ ಸ್ವಲ್ಪ ಹಂಗಿಂಗ್ ಬಂದ್ರೆ ಸ್ವಲ್ಪ ಫೋರ್ಸ್ ಒಳಗಡೆ ಸಂಕಲ್ಪಗಳು ಅಂತ
ಬಾಬಾ ಬಾಬಾ ಅಂತೆ ಬಾಬಾ ಅಲ್ಲಿ 5 ನಿಮಿಷ ಆಮೇಲೆ ಕೆಳಗ್ ಬಂದು ओम शांति। रूहानी बाप रूहानी बच्चों को समझा रहे हैं, वह शिक्षा दे रहे हैं, पढ़ा रहे। टेंशन प्लीज इन मुरली ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳುವಳಿಕೆ ಕೊಡೋದಲ್ದೆ ಶಿಕ್ಷಣ ಕೊಡೋದಲ್ದೆ ಓದುತ್ತಾ ಇದ್ದಾರೆ. ಅರ್ಥ ಆಯ್ತಾ? ಒಂದೊಂದೇ ಶಿಕ್ಷಣ ನೋಟ್ ಆಗ್ಬೇಕು, ಬರ್ಕಬೇಕು. ಮನೆಯಲ್ಲಿ ಬರ್ಕತಾ ಇದ್ದೀರಾ ಏನು, ಅಥವಾ ಬುದ್ಧಿಯಲ್ಲಿ ಪ್ರಿಂಟ್ ಆಗ್ಬಿಡ್ಬೇಕು 3. ಇವತ್ತು ಏನೇನ್ ಶಿಕ್ಷಣ ಇತ್ತು, ಏನೇನ್ ಓದಿಸಿದ್ರು, ಏನೇನ್ ತಿಳುವಳಿಕೆ ಕೊಟ್ರು, ತಿಳುವಳಿಕೆ ಅದೆಲ್ಲ ಬರೀರಿ, ಕಳಿಸ್ರಿ. बच्चे जानते हैं पढ़ाने वाला बाप सदैव देही. ಅಕ್ಕಂದ್ರೆಲ್ಲ ಬರ್ಕತಾ ಇರ್ತಾರೆ, ಅಣ್ಣಂದ್ರೇನು ಏನಿದ್ದೀರಲ್ಲ ನೀವೆಲ್ರು ಬರ್ದ್ ಕಳಿಸ್ರಿ. ಎಲ್ಲ ಜವಾಬ್ ಅಕ್ಕಂದ್ರಿಂದ ಬರ್ತಿದೆ, ಒಬ್ಬಾದ್ರೂ ಅಣ್ಣಂದ್ರಿಂದ ಬರ್ಲಿಲ್ಲ ನೋಡ್ರಿ ಜವಾಬು. ಕುಮಾರ್ ಕುಮಾರಿಯರು ಅಣ್ಣಂದ್ರು ಯಾರು ಜವಾಬು ಕೊಡಲ್ಲ. ಅದಕ್ಕೆ ಬರ್ದ್ ಕಳಿಸ್ರಿ, ಏನ್ ಪುರುಷಾರ್ಥ ಮಾಡ್ತಿದೀವಿ. ಯಾಕೆಂದ್ರೆ ಬಾಬಾ ಹೇಳೋದು, ನಾನು ಓದಿಸ್ತಕ್ಕಂತ ತಂದೆ ಸದಾ ಆತ್ಮಾಭಿಮಾನಿ ನಿರಾಕಾರ, वही निराकार दे लेता ही नहीं है, पुनर्जन्म में आता ही नहीं है. ನಾನಿರೋದೇ ನಿರಾಕಾರ, ನಾನು ದೇಹನೂ ತಗೊಳಲ್ಲ, ಪುನರ್ಜನ್ಮನೂ ತಗೊಳಲ್ಲ. बाप समझाते हैं तुम बच्चों को मेरे समान अपने को आत्मा समझना है, मैं हूँ परम पिता. परम पिता को देह होती नहीं है, उनको देही अभिमानी भी नहीं कहेंगे. वो तो आई ही निराकार ना. बाप कहते मुझे अपनी देह नहीं है, तुमको तो देह मिलती आई है, अब मेरे समान देह से न्यारा हो, अपने को ಆತ್ಮ समझो. ಇದು ಪಡಾಯಿನೂ ಹೌದು, ಈ 4-5 ಲೈನ್ ಹೇಳ್ತಿದ್ದಾರೆ, ಶಿಕ್ಷಣನೂ ಹೌದು. ಏನ್ ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನಾನ್ ನಿರಾಕಾರ, ನನಗ್ ದೇಹ ಇಲ್ಲ, ನೀವು ನನ್ ಸಮಾನ ಆತ್ಮಾಭಿಮಾನಿ ನಿರಾಕಾರಿ ಆಗ್ಬೇಕು. ನಾನ್ ಪರಂಪಿತನಿಗೆ ದೇಹ ಇರಲ್ಲ. ದೇಹ ಇರೋರು ಪರಂಪಿತನಾಗೋಕ್ ಸಾಧ್ಯ ಇಲ್ಲ. ಸುಪ್ರೀಂ ಸೋಲ್ ಬಾಬಾವ್ರನ್ನ ದೇಹಿ ಅಭಿಮಾನಿ ಅಂತ ಹೇಳಕ್ಕಾಗಲ್ಲ. ಬ್ರಹ್ಮ ಬಾಬಾ ದೇಹಿ ಅಭಿಮಾನಿ, ಬಟ್ ಶಿವ್ ಬಾಬಾ ಅವ್ರಿರೋದೇ ನಿರಾಕಾರ, ಪುನರ್ಜನ್ಮನೇ ಇಲ್ಲ, ದೇಹನೇ ಇಲ್ಲ. ಅಂದ್ರೆ ದೇಹದಲ್ಲಿರೋರು ದೇಹ ಮರೆತು ದೇಹಿ ಅಭಿಮಾನಿ ಪ್ರಶ್ನೆ ಅಲ್ಲ. ತಂದೆ ಬ್ರಹ್ಮನ್ ಶರೀರದಲ್ಲಿ ಬಂದ್ರು ಕೂತ್ಕೋತಾರೆ, ಬಿಂದು ಬಂದ್ ಕೂತ್ಕೋತಾರೆ, ಹೊರಟ್ಬಿಡ್ತಾರೆ ಟಕ್ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ ಸಮಾನ ನ್ಯಾರ ಆತ್ಮನಾಗ್ರಿ. ನಿಮಗ್ ದೇಹ ಸಿಕ್ಕಿದೆಯಲ್ಲ, ದೇಹ ಸಿಕ್ಕಿದ್ರು 2 ಯುಗಗಳ ಕಾಲ ನಮಗೆ ದೇಹದ ಪಾನ ಇರ್ಲಿಲ್ಲ, ಆತ್ಮನಾಗಿದ್ವಿ. ಆಮೇಲೆನೆ ಎಲ್ಲ देहाभिमान ಬಂದ್ಬಿಡ್ತು. तो अभी क्या करो, मेरे समान देह से न्यारा हो, अपने को आत्मा समझो. ಇವತ್ತೆಲ್ಲ ಇಡೀ ಮುರುಳಿ ಆತ್ಮ समझो, ಆತ್ಮಾಭಿಮಾನಿ ಬನೋ, ಮೇರೆ ಸಮಾನ್ ಬನೋ. ನನ್ ಸಮಾನರಾಗಿ ದೇಹದಿಂದ ನ್ಯಾರ ಆತ್ಮಾಭಿಮಾನಿಯಾಗಿ अगर विश्व का मालिक बनना है तो ये कोई डिफिकल्ट बात नहीं है. बाप कहते देहाभिमान को छोड़ मेरे समान बनो. ಆರ್ಡರು ಕೇಳಿಸ್ತಿದ್ಯಾ? ಗಮನ ಬೇರೆ ಕಡೆ ಇದ್ರೆ ಗಮನ ಕೊಟ್ಟು ಕೇಳ್ರಿ ಈ ಕಡೆ. ಬಾಬಾ ಅವ್ರು ಏನ್ ಹೇಳ್ತಾರೆ? ಬಾಬಾ ಹೇಳೋದು, ದೇಹಾಭಿಮಾನ ಬಿಟ್ಟು ನನ್ ಸಮಾನರಾಗಿ ಆತ್ಮಾಭಿಮಾನಿಯಾಗಿ ವಿಶ್ವದ ಮಾಲೀಕರಾಗೋದಕ್ಕೆ ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಅಷ್ಟು ದೊಡ್ಡ ಪದವಿಗೆ ಇಟ್ ಸಣ್ಣ ಕೆಲಸ ಮಾಡಕ್ಕಾಗಲ್ವಾ? ನೀವು ಆತ್ಮಾಭಿಮಾನಿ ಆಗಕ್ಕಾಗಲ್ವಾ ಮಕ್ಕಳೇ? सदैव बुद्धि में याद रहे, हम आत्मा है, हमको बाबा पढ़ा रहे हैं. बाप तो निराकार है, परंतु हमको पढ़ाए कैसे? ಗಳಿಗಳಿಗೆ ಶಿಕ್ಷಣ, ವಿದ್ಯೆ ಮತ್ತೆ ತಿಳುವಳಿಕೆ. ನಾನ್ ಬಂದು ಓದಿಸ್ತಾ ಇದ್ದೀನಿ ಮಕ್ಕಳೇ, ನಾನ್ ನಿರಾಕಾರ, ನಾನ್ ಹೆಂಗ್ ಓದಿಸ್ಲಿ? ನಿಮಗೆ ಸದಾ ಬುದ್ಧಿ ಇರ್ಲಿಲ್ಲಿ, ನಾನು ಆತ್ಮನಾಗಿದ್ದೀನಿ, ತಂದೆನೂ ನಿರಾಕಾರ. ಬಟ್ ಆದ್ರೆ ನಮ್ಗೆ ಓದ್ಸಕ್ ಏನ್ ಮಾಡಿದ್ರು?
इसलिए बाबा इस तन में आकर पढ़ाते, ब्रह्मा ತಂದೆ ಶರೀರದಲ್ಲಿ ಬಂದು ಓದಿಸ್ತಾರೆ. तो गौमुख दिखाते हैं. अब गौ के मुख से तो गंगा नहीं निकल सकते, माता को भी गौ माता कहा जाता. तुम सब गौ हो, ये ब्रह्मा तो गौ नहीं है, मुख द्वारा ज्ञान निकलता है, बाप की गौ तो नहीं है. बैल पर भी सवारी दिखाते हैं. वो तो शिव शंकर ये कह देते, तुम बच्चे अभी समझते हो शिव शंकर एक नहीं है. शिव तो है ऊंच ते ऊंच, ब्रह्मा विष्णु शंकर. ब्रह्मा है सूक्ष्म वतनवासी. तुम बच्चों को विचार सागर मंथन कर पॉइंट निकाल समझाना पड़ता है, और निडर भी बनना है. तुम बच्चों को भी, बच्चों को ही खुशी होती है ना. क्यों खुशी होती है? तुम कहेंगे हम ईश्वर के स्टूडेंट है, हमको बाबा पढ़ाते हैं. बाबा पढ़ाते किस लिए है? भगवान वाचे बच्चे, हे बच्चे मैं तुमको राजाओं का राजा बनाने लिए पढ़ाता हूँ. ಏ ಬಚ್ಚೆ, ಏ ಮಧುರ ಮಕ್ಕಳೇ, ಏ ಗಿಣಿಗಳೇ, ನಾನು ರಾಜರ ಮೇಲೆ ರಾಜರನ್ನಾಗಿ ಮಾಡ್ಲಿಕ್ಕೆ ಓದಿಸ್ತೀನಿ. ಸೊ ನಾನೇನ್ ಜ್ಞಾನ ಹೇಳ್ತೀನಲ್ಲ, ಸದಾ ವಿಚಾರ ಸಾಗರ ಮಥನದಲ್ಲಿ ಬಿಸಿ ಮಾಡಿ ಬುದ್ಧಿನ ಏನು ಪಾಯಿಂಟ್ಸ್ ತೆಗಿತಾ ಇರಿ, ಪಾಯಿಂಟ್ಸ್ ತೆಗಿತಾ ಇರಿ, ಪಾಯಿಂಟ್ಸ್ ತೆಗೆದು ಕಳಿಸ್ತಾ ಇರಿ ಡೈಲಿ. ನಾವ್ ಇದಿನ ವಿಚಾರ ಮಥನ ಮಾಡಿದ್ವಿ ಅಂತ ಬಾಬಾ ಹೇಳೋದು. ನಾನು ಯಾರ ಶರೀರದಲ್ಲಿ ಬರ್ತೀನಿ, ಗೋಮುಖದಲ್ಲಿ ಗಂಗೆ ಬಂತು ಅಂತ ತೋರಿಸ್ತಲ್ಲ, ನಾನ್ ನಂದಿಯಲ್ಲಿ ಬರ್ತೀನಿ ಅಂತ ತಾನೇ ಯಾದಗಾರ್ ಇರೋದು. ಬ್ರಹ್ಮನಲ್ಲಿ ಬರ್ತೀನಿ ಮಕ್ಕಳೇ, ಆದ್ರೆ ನೀವೆಲ್ರೂನು ಗೋ ಮಾತಾ ಅಂತ ಹೇಳಲಾಗುತ್ತೆ. ಬ್ರಹ್ಮ ಮಾನು ಹೌದು, ಆದ್ರೆ ಮಾತೆಯರ ಮೇಲೆ ಕಳಶ ಇಡ್ತಾರೆ. ಅಲ್ಲಿ ಶಿವನ್ ಶಂಕರ ಮಾಡಾಕ್ಬಿಟ್ರು. ಶಂಕರಂತಾರೆ ಅಲ್ಲಿ ಸವಾರಿ ತೋರ್ಸಿರೋದು, ಬಿಂದುನ ಹೆಂಗ್ ಸವಾರಿ ತೋರ್ಸೋದು. ಅದಕ್ ಮಕ್ಕಳಿಗೆಲ್ಲ ಇದು ಅರ್ಥ ಆಗೋಯ್ತಲ್ಲ. ಶಿವಶಂಕರ ಒಂದಲ್ಲ, ಶಿವ ಬಾಬಾ ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಅವರೇ ಬ್ರಹ್ಮ ವಿಷ್ಣು ಶಂಕರರ ರಚಯಿತ. ಬ್ರಹ್ಮನನ್ನ ಸೂಕ್ಷ್ಮ ವತನವಾಸಿಯಾಗಿ ತೋರ್ಸಿದ್ರು. ಬಟ್ ಹೆಂಗೆ ಸೂಕ್ಷ್ಮ ವತನದಲ್ಲಿ ಕುತ್ಕೊಂಡ್ ಜ್ಞಾನ ಹೇಳಕ್ಕಾಗತ್ತಾ? ಪ್ರಜಾಪಿತ ಬ್ರಹ್ಮನೇ ಸೋ ಅವ್ಯಕ್ತ ಬ್ರಹ್ಮನಾದಾಗ ಅಲ್ಲಿ ಮೇಲ್ಗಡೆ ಪಾರ್ಟ್. बल कहाँ भी जाते हो, सेंटर्स पर जाते हो, बुद्धि में है ना. बाबा हमको पढ़ाते हैं. जो अभी हम सेंटर्स पर सुनते हैं, बाबा मुरली चलाते हैं, बाबा बाबा करते रहो. ये भी तुम्हारी यात्रा है, योग अक्षर शोभता नहीं. ಯಾದ್ ಕಿ ಯಾತ್ರ, ನೆನಪಿನ ಯಾತ್ರೆ. ಬಾಬಾ 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 ಅಂತ ಅನ್ನಹದ್ದಲ್ಲಿ ಹೃದಯ ಹಾಡ್ತಾ ಇರ್ಲಿ, ಖುಷಿಯಿಂದ ಪ್ರೀತಿ ಮಾಡ್ತಾ ಇರ್ಲಿ. ಬಾಬಾ ಬಾಬಾ ಅಂತ ಇಡೀ ದಿನ ಹೇಳ್ತಾ ಇರ್ರಿ. ಒಬ್ರು ಹೇಳಿದ್ರೆ ಇನ್ನೊಬ್ರು ಸುಮ್ನೆ ಇದ್ರೆ ನೆನಪು ತರಿಸ್ತಾ ಇರ್ರಿ, ಸರಿನಾ? ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ಮಕ್ಕಳೇ ಎಲ್ಲಾದ್ರೂ ಇರಿ, ಸೆಂಟರ್ಸ್ ಹೋಗ್ತೀರಾ, ಮನೆಯಲ್ಲಿ ಬರ್ತೀರಾ, ಬಾಬಾ ನಂಗೆ ಓದಿಸ್ತಿದ್ದಾರೆ, ನಾನ್ ಬಾಬನ್ ಸ್ಟೂಡೆಂಟ್ ಆಗಿದ್ದೀನಿ, ನನ್ ತಂದೆ ಇದೆಲ್ಲ ಹೇಳಿದ್ರು, ನಾನು ಇದನ್ನ ಅಭ್ಯಾಸ ಮಾಡ್ಬೇಕು. ಬಾಬಾ ನನಗ್ ಕೂತ್ಕೊಂಡು ಅಭ್ಯಾಸ ಮಾಡ್ತೀನಿ, ನೀನ್ ನನಗ್ ಶಕ್ತಿ ಕೊಡ್ತಿದ್ಯಲ್ವಾ, ನನ್ನ ನೋಡ್ತಿದ್ಯಲ್ವಾ, ನನ್ನನ್ ಪ್ರೀತಿ ಮಾಡ್ತಿದ್ಯಲ್ವಾ ಬಾಬಾ. ಬಾಬಾ ಹೇಳಿದ ಮಾತೆಲ್ಲ ನೆನಪು ಮಾಡಿ, ನೀನ್ ರಾಜರ ಮೇಲೆ ರಾಜರನ್ ಮಾಡ್ತೀನಿ ಅಂತ ಹೇಳಿದಿಯಲ್ಲ, ನಾನ್ ಮಾಡ್ತೀನಿ. ಇದೆಲ್ಲ ಮಾತಾಡಕ್ ಆಗಲ್ವಾ ಹೊರಗಡೆ ಮಾತಾಡೋದ್ರ ಬದ್ಲಾಗಿ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಯಾತ್ರೆ ಯೋಗ ಅನ್ನೋದು ಎಲ್ಲರಿಗ್ ಕಷ್ಟ ಅನ್ಸುತ್ತೆ. ಯಾತ್ರೆ ನೆನಪು ಅಂದ್ರೆ ಈಸಿ. ಮನುಷ್ಯ ಅಮರ್ನಾಥ್ ಬದ್ರಿನಾಥ್ ಯಾತ್ರಾ ಕರ್ನೆ ಪೈದಲ್ ಜಾತ್. ಎಲ್ಲೆಲ್ಲಿಂದ ನಡ್ಕೊಂಡು ಹೋಗ್ತಾರೆ ಅಂತಾರೆ. ಬಾಬೂರ್ ಎಲ್ಲಿ ಅಮರ್ನಾಥ, ಎಲ್ಲಿ ಬದ್ರಿನಾಥ? ಅಭಿ ತುಮ್ ಬಚ್ಚೋಂ ಕೋ ತೋ ಜಾನಾ ಹೈ ಅಪ್ನೆ ಘರ್. ನಾವ್ ಹೋಗ್ತೀವಿ ಸೀದಾ, 1 ಸೆಕೆಂಡ್ ಟಿಕೆಟ್ ಇಲ್ದೆ. ಬಾಬಾ ಅಂದ ತಕ್ಷಣ ಪರಮಧಾಮ. तुम जानते हो अब ये बेहद का नाटक पूरा होता है. बाबा आया हुआ है हमको लायक बनाकर ले जाने के लिए. तुम खुद कहते हो हम पतित है, पतित थोड़े ही मुक्ति को पाएंगे. बाप कहते हे आत्माएं तुम पतित बने हो. ये वो शरीर को पतित समझ गंगा में स्नान करने जाते हैं, आत्मा को तो वो निर्लेप समझ लेते हैं. बाप आकर मूल बात, बाप आकर समझाते हैं. कौन सी बात समझाते हैं? मूल बात ही आत्मा की. आत्मा भी क्या है, क्या कहते हैं आत्मा के लिए? पाप आत्मा, पुण्य आत्मा.
ये अक्षर अच्छी ರೀತಿ ಯಾದ್ ಕರೋ ಸಮಜ್ನಾ ಹೇ और समझाना है. ಎಷ್ಟು ಗುಹ್ಯವಾದ ಶಿಕ್ಷಣ, ಪಡಾಯಿ, ವಿದ್ಯೆ ಇದು, ತಿಳುವಳಿಕೆ. ಏನ್ ಹೇಳ್ತಾರೆ ಮಕ್ಕಳಿಗೆ, ಬೇಹದ್ ನಾಟಕ ಪೂರ್ತಿ ಆಗ್ತಿದೆ, ನಾನ್ ಬಂದಿರೋದೇ ನಿಮ್ಮನ್ ಲಾಯಕ್ ಮಾಡಿ ಕರ್ಕೊಂಡ್ ಹೋಗಕ್ಕೆ. ನೀವ್ ಪತಿತರಾಗ್ಬಿಟ್ಟಿದ್ದೀರಾ, ಪಾವನರನ್ನಾಗಿ ಮಾಡಿ ಕರ್ಕೊಂಡ್ ಹೋಗಕ್ಕೆ. ಮನುಷ್ಯರು ತಿಳ್ಕೊಳ್ತಾರೆ ಶರೀರ ಪತಿತ ಅಂತ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬಿಟ್ರೆ ಪಾವನ ಅಂದ್ಕೊಂಡ್ಬಿಡ್ತಾರೆ. ಹೆಂಗಾಗುತ್ತೆ ಮಕ್ಕಳೇ? ಆತ್ಮ ತಾನೇ, ಆತ್ಮ ನಿರ್ಲೇಪ ಅಂದ್ಕೊಂಡು ಅವ್ರ ಹಂಗೆ ಹೇಳ್ತಾರೆ. ಬಟ್ ಆತ್ಮದಲ್ಲೇನೆ ಲೇಪ ಚೇಪ ಇರೋದಿಲ್ಲ ಅಂದ್ರೆ ಅವ್ರು ಏನಕ್ಕೆ ಹೇಳ್ತಾರೆ? ಅವರೇ ಹೇಳ್ತಾರೆ ಶಾಸ್ತ್ರದಲ್ಲಿ, ಪಾಪಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ. ಅಂದ್ರೆ ಪಾಪದ ಅಥವಾ ಪುಣ್ಯದ ಲೇಪ ಚೇಪ ಆತ್ಮನಲ್ಲಿದೆ ತಾನೆ, ಅದಕ್ ತಾನೇ ಹೇಳೋದು. ಅದರಿಂದ ಈ ಎಲ್ಲ ಮಾತುಗಳನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು, ತಿಳಿಸ್ಬೇಕು. ಹೆಚ್ಚಿ ರೀತಿ ಈ ಮಾತುಗಳು ಮರಿಬೇಡ್ರಿ. ಯಾಕೆಂದ್ರೆ ಕರ್ಮ ಮಾಡ್ತಾ ನನಗೂ ನೆನ್ಪಿರ್ಬೇಕು, ನಾನ್ ಮಾಡೋದೆಲ್ಲ ರೆಕಾರ್ಡ್ ಆಗ್ತಿದೆ. ಈಗ ನಾನ್ ರಾಜನ್ ಸಂಸ್ಕಾರ ತುಂಬ್ಕೋತಾ ಇದ್ದೀನ, ಯಾವ ಸಂಸ್ಕಾರ ತುಂಬ್ಕೋತಾ ಇದ್ದೀನಿ, ನನ್ನಲ್ಲೆಲ್ಲ ಕರ್ಮಗಳು ಒಳಗಡೆ ಬರ್ತಾ ಇದೆ. ಏನಾಗ್ತಿದ್ದೀನಿ ನಾನು? ದೇವತಾ, ಈಶ್ವರನ ಸಂತಾನ, ಈಶ್ವರಿಯ ಕುಲದ ಶ್ರೇಷ್ಠಾತ್ಮ. ಇದೆಲ್ಲ ನೆನ್ಪಿರುತ್ತಾ ಇಲ್ವಾ? तुमको ही भाषण आदि करना है, बाप गांव गांव में, गली गली में नहीं जाएंगे. तुम घर घर में ये चित्र रख दो. 84 का चक्र कैसे फिरता सीढ़ी में बड़ा क्लियर है. अब बाप कहते हैं सतो प्रधान बनो. अपने घर जाना है, पवित्र बनने बिगर घर जाएंगे नहीं. ನೀವು ಮಕ್ಕಳೇನೆ ಇದನ್ನ ಭಾಷಣ ಮಾಡ್ಬೇಕು. ತಂದೆ ಏನು ಹಳ್ಳಿಗೆ ಅಥವಾ ಬೇರೆ ಎಲ್ಲದಕ್ಕೆ ಮನೆಗೆ ಹೋಗಕ್ಕಾಗತ್ತಾ? ಗಲ್ಲಿಗೆ ಹೋಗಕ್ಕಾಗತ್ತಾ? ಮಕ್ಕಳೇ, ನೀವು ಮನೆಯಲ್ಲಿ ಚಿತ್ರ ಇಟ್ಕೊಂಡ್ಬಿಡಿ, 84 ಜನ್ಮಗಳು ಹೆಂಗ್ ತಗೋತೀವಿ ಅಂತ ಎಲ್ಲ ಹೇಳಿ. ಯಾಕೆಂದ್ರೆ ಏಣಿ ಚಿತ್ರ 1 ಸೆಕೆಂಡ್ ಅಲ್ಲಿ ಎಲ್ಲ 84 ಜನ್ಮ ಕ್ಲಿಯರ್ ಆಗ್ಬಿಡುತ್ತೆ. ತಂದೆ ಈಗ ಹೇಳೋದು ಇಷ್ಟೇ, ನೀವು ಸತೋ ಪ್ರಧಾನರಾಗ್ಬೇಕು. ಅಬ್ ಗರ್ ಜಾನಾ ಹೇ, ಪವಿತ್ರ ಬನ್ನೆ ಬಿಗರ್ ಗರ್ ಜಾಯಂಗೆನೆ. ನೀವ್ ಸತೋ ಪ್ರಧಾನ ಆಗ್ಲೇಬೇಕು. ನೀವ್ ತಲೆ ಕೆಳಗಾದ್ರೂ ಮಾಡ್ಕೊಳ್ಳಿ, ಗೋಡೆಗೆ ಹೊಡ್ಕೊಳ್ಳಿ ತಲೆನ, ಏನಾದ್ರೂ ಮಾಡಿ ಅಂತೂ ನೀವ್ ಪಾವನರಾಗ್ಬೇಕು. ಅವಾಗ್ಲೇ ನಾನ್ ಕರ್ಕೊಂಡ್ ಹೋಗೋದು. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಬುದ್ಧಿ 1 ಸೆಕೆಂಡ್ ಅಲ್ಲಿ ಓಡೋಗ್ಬಿಡುತ್ತೆ ಟಕ್ ಅಂತ. ಕೇಳಿಸ್ತಾ? ಮತ್ತೆ ಅಟೆನ್ಷನ್ ಪ್ಲೀಸ್ ಅಂತಾರೆ ಬಾಬು. ಮಕ್ಕಳಿಗೆ ಮೇಲೆ ಎಲ್ಲ ಬೇಗ ಎಲ್ಲ ತಗೊಂಡ್ಬಿಡ್ಲಿ ಅಂತ ನೋಡ್ರಿ ಏನ್ ಹೇಳ್ತಾರೆ. ಯಹಿ ಪುರ್ನಾ ಲಗಾ ರಹೇ ತುಮ್ ಬಚ್ಚೆ ಲಿಖತೆ ಹೈ. बाबा हमको तूफान बहुत आता है, मनसा में बहुत खराब ख्यालात आते हैं, आगे नहीं आता था. बाप कहते हैं तुम ये ख्याल नहीं करो, आगे कोई तुम युद्ध के मैदान में थोड़े ही थे. अभी तुमको बाप की याद में रहकर माया पर जीत पानी है. ये घड़ी घड़ी याद करते रहो, गांठ बांध लो. जैसे माताएं गांठ बांध लेती है, पुरुष लोग फिर नोटबुक में लिखते हैं, तुम्हारा तो ये बैज अच्छी निशानी है, हम प्रिंस बनते हैं. यह है ही बिगर टू प्रिंस बनने की गार्डली यूनिवर्सिटी. तुम प्रिंस थे ना तुम बच्चे, तुम प्रिंस थे ना ಅಂತಿದ್ದಾರೆ. ನನ್ನ ಮಕ್ಕಳೆಲ್ಲ ಪ್ರಿನ್ಸ್ಗಳು, ರಾಜಕುಮಾರ ಕುಮಾರಿಯರು ಅಂತಿದ್ದಾರೆ. ಅಷ್ಟಕ್ಕಾದ್ರೂ ಪುರುಷಾರ್ಥ ಮಾಡ್ಬೇಕಾ ಬೇಡ? ಏನ್ ಚಿಂತೆ ಇರ್ಬೇಕು? ಈಗ ಮನೆಗೆ ಹೋಗ್ಬೇಕು. ಮಕ್ಕಳು ಹೇಳ್ತಾರೆ, ಬಾಬಾ ನೆನಪು ಮಾಡಕ್ ಟ್ರೈ ಮಾಡ್ತೀನಿ, ಮಾಯೆ ತುಫಾನ್ ತರುತ್ತೆ. ಲೌಕಿಕದಲ್ಲೂ ಇಂಥ ಸಂಕಲ್ಪಗಳು ಬರ್ತಿರ್ಲಿಲ್ಲ, ಕೆಟ್ಟ ಸಂಕಲ್ಪಗಳು ಬರುತ್ತೆ. ಬಾಬಾ ಹೇಳ್ತಾರೆ, ಯೋಚನೆ ಮಾಡ್ಬೇಡಿ ಮಕ್ಕಳೇ, ಕರ್ಮದಲ್ಲಿ ತರಬೇಡಿ. ಏನ್ ಮಾಡಿ, ಯುದ್ಧದ ಮೈದಾನದಲ್ಲಿ ಏನಿದ್ರಲ್ಲ ತಿಳ್ಕೊಳ್ರಿ. ನೀವು ಮೊದ್ಲು ಮಾಯೆ ವಿರುದ್ಧವಾಗಿ ಯುದ್ಧ ಮಾಡ್ಲಿಲ್ಲ, ಮಾಯೆಗೆ ಗುಲಾಮಿ ವಶರಾಗಿ ಕೆಲಸ ಮಾಡಿದ್ರಿ. ಈಗ ಮಾಯನ ಓಡ್ಸಕ್ ನೋಡ್ತಾ ಇದ್ದೀರಾ, ಅದು ಟ್ರೈ ಮಾಡುತ್ತೆ ನಿಮ್ಮ ಹತ್ರ ಯುದ್ಧ ಮಾಡಕ್ಕೆ. ಕೇರ್ ಮಾಡ್ಬೇಡ್ರಿ ಅದನ್ನ. ಏನೇ ಬಂದ್ರೆ ಬಾಬಾ 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 ಅಂತ ಹೇಳಿ. ಈಗ ಕ್ರೋಧನು ಬಂದ್ರು ತಕ್ಷಣ ಬಾಬಾ. ಆ ಸಂಕಲ್ಪಗಳ ಫೋರ್ಸ್ ಬಂದ ತಕ್ಷಣ ಪರಮಧಾಮದಲ್ಲಿ ನಾನು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ ಅಂತ ಕೂತ್ಕೊಳ್ರಿ ಮೇಲೆ. ಏನಾದ್ರೂ ಮಾಡ್ರಿ. ಅಕ್ಕಂದ್ರು ಏನೋ ಗಂಟು ಕಟ್ಕೊಳ್ತಾರೆ, ಅಣ್ಣಂದ್ರು ನೋಟ್ ಪುಸ್ತಕ. ಈಗಂತೂ ಅದು ಯಾವ್ದೋ ಒಂದ್ ಗಿಡಿ ಬಂದಿದೆಯಲ್ಲ, ಏನದು ಮೊಬೈಲು, ಅದ್ರಲ್ಲಿ ರಿಮೈಂಡರ್ ಹಾಕೊಳ್ಳಿ, ಬಾಬಾ ಅಂತ ಹೇಳ್ತಾ ಇರ್ಲಿ. ಅದ್ 10 ನಿಮಿಷಕ್ಕೊಂದ್ಸಾರಿ ಬಾಬಾ ಶಾಂತನಾಗು, ಪ್ರೇಮ ಸ್ವರೂಪನಾಗು ಅಂತ ಹಾಕೊಳ್ರಿ. ಏನೇ ನಿಮ್ ವಯಸ್ಸಲ್ಲಿ ನೀವೇ ಹಾಕೊಳ್ಳಿ, ಕೇಳ್ತಾ ಇರಿ. ಗಳಿಗೆ ಬಾಬಾ ಅಂತ ಹೇಳಪ್ಪ ಅಂತ. ಬಾಬಾ
ಒಂದ್ ಮಗುಗೆ ಯೋಗನೇ ಮಾಡಲ್ಲ ಅಂತ ನೋಡಪ್ಪ, 5 ನಿಮಿಷ 10 ನಿಮಿಷಕ್ಕೆ ಪ್ರತಿ 5 ನಿಮಿಷಕ್ಕೆ ಬಂದು ನನಗೆ ಹೇಳ್ತಾ ಇರು, ಬಾಬಾ ಶಿವಬಾಬನ್ ನೆನಪಿದ್ಯಾ ಅಂತ. ದಾದಿ ಕೇಳಿದ್ರಂತೆ, ಬಾಬಾ ನಿಮ್ಗೇನಕ್ ನೆನಪು ತರಿಸ್ತಿದಾರೆ, ಬಾಬಾ ಶಿವಬಾಬನ್ ನೆನಪಿದ್ಯಾ ಅಂತ ಹೇಳ್ಬಿಟ್ಟಂದ್ರೆ ಬಾಬಾ ಹೇಳಿದ್ರಂತೆ, ಈ ಮಗು ನೆನಪೇ ಮಾಡಲ್ಲಲ್ಲ, ಅದಕ್ಕೆ ನಾನು ಯುಕ್ತಿ ಮಾಡಿದ್ದೀನಿ. ಪ್ರತಿ 5 ನಿಮಿಷಕ್ಕೆ ನನಗ್ ನೆನಪ ಮಾಡಿಸ್ಬೇಕಂದ್ರೆ ವಾಚ್ ನೋಡ್ಕೊಂಡು ಬಾಬಂಗೆ ಹೇಳ್ಬೇಕು, ನಾನ್ ಬಾಬನ್ ನೆನಪಿದ್ಯಾ ಅಂತ. ಆ ಮಗು ಜಾಸ್ತಿ ನೆನಪು ಮಾಡುತ್ತಲ್ಲ, ಅವಾಗ ಅದಕ್ಕೆ ಯುಕ್ತಿ ಮಾಡಿ ನಗ್ತಾ ಇದ್ರಂತ ಬಾಬಾ. ಹಂಗೆ ಶಿವಬಾಬುರು ಎಷ್ಟು ಮಕ್ಕಳನ್ನು ಉದ್ಧಾರ ಮಾಡೋ ಯೋಚನೆ ಮಾಡುತ್ತಾರೆ. ನಾವು ಹಂಗೆ ಮಾಡ್ಬೇಕು. ಯಾರ ಪಕ್ಕದಲ್ಲಿ ಅಕ್ಕದವ್ರು ಇರ್ತಾರೆ ಅವ್ರಿಗೆ ಹೇಳ್ತಾ, ಇದು ಒಂದ್ ದೊಡ್ಡ ಪುಣ್ಯದ ಮಾತು, ಬೇರೆಯವ್ರಿಗೆ ನೆನಪು ತರ್ಸೋದು. ಬಾಬು ನೆನಪಿದ್ಯಾ, ಬಾಬು ನೆನಪಿದ್ಯಾ. ಸುಮ್ನೆ ಬಾಯಲ್ಲಿ ಹೇಳೋದಲ್ಲ, ನೆನಪು ಮಾಡ್ಕೊಂಡು ಹೇಳ್ಬೇಕು ನೀವು, ಬಾಬು ನೆನಪಿದ್ಯಾ ಅಂತ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುರು, ನಿಮ್ ಬ್ಯಾಡ್ಜ್ನು ತುಂಬಾ ಚೆನ್ನಾಗಿದೆ, ಬ್ಯಾಡ್ಜ್ ಹಾಕೊಂಡಿರಿ. ಅಣ್ಣಂದ್ರಿಗೆ ಹೇಳ್ತಿರೋದು, ಗಂಟು ನೀವ್ ಕಟ್ಕೊಳಕ್ ಆಗಲ್ಲ, ಪುಸ್ತಕನು ಯಾವಾಗ ಇಟ್ಕೊಳಕ್ ಆಗಲ್ಲ, ಸಣ್ಣ ಸಣ್ಣ ಪುಸ್ತಕ ಇರುತ್ತೆ, ಅದು ಇಟ್ಕೋಬೋದು ಬೇಕಂದ್ರೆ, ಇಲ್ಲ ಅಂದ್ರೆ ಬ್ಯಾಡ್ಜ್ ಹಾಕೊಳ್ಳಿ. ರಾತ್ರಿ ಮಲಗುವಾಗ್ಲೂನು ಬ್ಯಾಡ್ಜ್ ಇರ್ಬೇಕು, ಗೊತ್ತಾಯ್ತಾ. ಬೇರೆ ಎಲ್ಲ ಅಕ್ಕಂದ್ರ ಅಣ್ಣಂದ್ರ ಕೇಳ್ತಿದ್ದೀರಾ ಮನೆಯಲ್ಲಿ, ಇಡೀ ದಿನ ಬ್ಯಾಡ್ಜ್ ಹಾಕೊಂಡಿದೀನಿ, ರಾತ್ರಿ ಬಿಚ್ಬಿಟ್ಟು ಮಲ್ಕೊಂಬಿಡೋದಲ್ಲ. ರಾತ್ರಿಗೋಸ್ಕರ ಇನ್ನೊಂದ್ ಬ್ಯಾಡ್ಜ್ ಇಟ್ಕೊಳ್ಳಿ, ಬೇಕಂದ್ರೆ ಅಯ್ಯೋ ರಾತ್ರಿ ಯೂಸ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ ಅನ್ಕೊಂಡ್ರೆ 2 ಬ್ಯಾಡ್ಜ್ ಇಟ್ಕೊಳ್ಳಿ. ಯಾರ ಹತ್ರ ಬ್ಯಾಡ್ಜ್ ಇಲ್ಲ ಬ್ಯಾಡ್ಜ್ ಇಟ್ಕೊಳ್ರಿ, ಸರಿನಾ. ಮನೆಯಲ್ಲಿ ಇದ್ವಿ ಬ್ಯಾಡ್ಜ್ ಏನಕ್ಕೆ, ಹಂಗಿಲ್ಲ ತಾನೆ ಯಾರುನು. ಅಕ್ಕಂದ್ರ ಅಣ್ಣಂದ್ರ ಜವಾಬ್ ಕೊಡ್ರಿ ಬಾಬಾ ಅವ್ರಿಗೆ, ಬಾಬಾ ಇವತ್ತಿಂದ ಸರಿಯಾಗಿ ಹಾಕೊಳ್ತೀನಿ. ಹಂಗಲ್ಲ, ಆಚೆ ಹೋದ್ರೆ ಮಾತ್ರ ಬ್ಯಾಡ್ಜು, ಕ್ಲಾಸಿಗೆ ಬಂದ್ರೆ ಬ್ಯಾಡ್ಜು, ಮನೆಯಲ್ಲಿ ಹಂಗೆಲ್ಲ ಇರಂಗಿಲ್ಲ. ಮಲ್ಕೊಳ್ಳುವಾಗ್ಲೂ ಬ್ಯಾಡ್ಜ್ ಅಂತಿದೀನಲ್ಲ, ಯಾಕೆಂದ್ರೆ ಬೇರೆ ಛಾಯೆಗಳೆಲ್ಲ ನಿಮ್ ಮೇಲೆ ಆಗಲ್ಲ ಪ್ರಭಾವ. ಇದು ಪ್ರಾಕ್ಟಿಕಲ್ ಮಾತು ಹೇಳ್ತಿದೀನಿ ನಿಮಗೆ. ಬ್ಯಾಡ್ಜು ಸುಮ್ಮನೆ ಬ್ಯಾಡ್ಜ್ ಅಂದ್ಕೊಬೇಡ್ರಿ ನೀವು. ಬಾಬಾವ್ರ ಸಿಂಬಲ್ ಇದೆಯಲ್ಲ, ಅದು ಏನಂತಾರೆ, ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡದು. ಅದರಿಂದ ಅದರದ್ದು ಮಹತ್ವ ಇರ್ಬೇಕು, ಕಣ್ಣಲ್ಲಿ ಇಟ್ಕೋಬೇಕು, ಬಾಬನಿಗೆ ಪ್ರೀತಿ ಮಾಡ್ಬೇಕು, ಹೇಳ್ಬೇಕು, ಬಾಬಾ ನೀನ್ ಎಷ್ಟು ರಕ್ಷಣೆ ಮಾಡ್ತೀಯಪ್ಪ. ಹಾಕೊಳ್ತೀರಲ್ಲ ಇವತ್ತಿಂದ ಎಲ್ರು. ಸರಿ. ಬಾಬಾ ಹೇಳ್ತಾರೆ, ನೀವ್ ನನ್ ಪ್ರಿನ್ಸ್ ಮಕ್ಕಳು, ನೀವ್ ಗಾಡ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಾ, ಬೆಗರ್ ಟು ಪ್ರಿನ್ಸ್ ಆಗ್ತಿದ್ದೀರಾ. ಶರೀರ ದೇಹಾಭಿಮಾನ ಬಿಟ್ಟಾಕ್ಬಿಡ್ರಿ, ಬೆಗರ್ ದೇಹಾಭಿಮಾನ. ಬ್ರಹ್ಮ ಬಾಬಾ ಏನಂದ್ರು, ದೇಹನೂ ಇಲ್ಲ ಪ್ರಪಂಚನೂ ಇಲ್ಲ ನನಗೆ, ಬಾಬಾ ಒಬ್ಬರೇ ಒಬ್ರು, ಮನೆ ಒಂದೇ ಒಂದು ಅಂತ ಮಾಡಿದ್ರು ತಾನೆ. ಹಂಗೆ ಇರಿ ಅಂತಾರ ಬಾಬು. श्री कृष्ण वर्ल्ड का प्रिंस था, जैसे इंग्लैंड का प्रिंस ऑफ वेल्स कहा जाता, वो है हद की बातें। राधे कृष्ण तो बहुत नामी ग्रामी है। स्वर्ग के प्रिंसेस थे ना, इसलिए उनको भी सभी प्यार करते। श्री कृष्ण को तो बहुत प्यार करते। करना तो दोनों को चाहिए, पहले तो राधे को करना चाहिए, परंतु बच्चे पर जास्ती प्यार रहता है क्योंकि वारिस बनते हैं। स्त्री का भी पति पर प्यार रहता, पति के लिए कहते हैं ये तुम्हारा गुरु ईश्वर है, स्त्री के लिए ऐसे नहीं कहेंगे। सतयुग में तो माता उनकी महिमा है, पहले लक्ष्मी फिर नारायण। अम्बा का कितना रिगार्ड रखते हैं, ब्रह्मा की बेटी, ब्रह्मा का इतना नहीं है। ब्रह्मा का मंदिर अजमेर में है, जहाँ मेले आदि लगते हैं, अम्बा का भी मंदिर में भी मेला लगता है। ಅಂದ್ರೆ ಬಾಬಾ ಹೇಳೋದು, ರಾಧೆ ಕೃಷ್ಣಂದು ಜಾಸ್ತಿ ಮಹಿಮೆ ಇದೆ, ಗಾಯನ ಇದೆ. ಅದೇ ಪ್ರಿನ್ಸ್ ಆಫ್ ವೇಲ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲೆಂಡ್ ರಾಜರದು. ಅಂದ್ರೆ ಗಾಯನ ಏನಿದೆ, ರಾಜರ ಫ್ಯಾಮಿಲೀಸ್ ಬೆಲೆ ಇರುತ್ತೆ ಅನ್ನೋದಕ್ಕೆ. ಅದೆಲ್ಲ ಇಲ್ಲಿಂದವರೆಲ್ಲ ಲಿಮಿಟೆಡ್ ಅಲ್ವಾ. ಬಾಬಾ ಹೇಳೋದು ಯಾವಾಗ ಸತ್ಯುಗ ಇಲ್ಲಿವರೆಗೂನು ಅವ್ರದ್ದು ಟೆಂಪಲ್ಸ್, ಅವ್ರದ್ದು ಗಾಯನ, ರಾಧೆ ಕೃಷ್ಣಂದು. ಬಾಬಾ ಹೇಳ್ತಾರೆ ಕೃಷ್ಣಂದು ಜಾಸ್ತಿ ಮಹಿಮೆ, ಪ್ರೀತಿ ಮಾಡ್ತಾರೆ. ಗಂಡು ಮಕ್ಳಿಗೆ ಆಸ್ತಿ ವಾರಿಸ್ ಅಂದ್ಕೋತಾರೆ. ಗಂಡು ಮಕ್ಳು ಇಡೋದು ಅಷ್ಟ್ರಲ್ಲೇ ಇದೆ ಕೋಲು, ಆದ್ರೆ ಇವ್ರದ್ದು ಭ್ರಮೆಗಳು. ಅದಕ್ಕೆ ಬಾಬಾ ಹೇಳ್ತಾರೆ ಹೆಣ್ಮಕ್ಳಿಗೆ ಮಾತ್ರ ಕಿಚನ್ ಹಾಕ್ತಾರೆ, ಫಸ್ಟೇ ಗಂಡು ಮಕ್ಳಿಗೆ ಕಿಚನ್ ಅಲ್ಲಿ ಹಾಕ್ಬೇಕು ಆಕ್ಚುಲಿ. ಅವಾಗ್ಲೇನೆ ಸ್ವಲ್ಪ ಅಭಿಮಾನ ಅಡಗೋದು. ಅದನ್ನ ಮಾಡಲ್ಲ ತಂದೆ ತಾಯಿಗಳೆಲ್ಲ, ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ತಲೆ ಕೆಡ್ಸೋಕತೆ ಮಕ್ಕಳನ್ನ. ಬಾಬಾ ಹೇಳೋದು ಅಕ್ಕಂದ್ರುನು ಅಣ್ಣಂದ್ರನ್ನು ಪ್ರೀತಿ ಮಾಡ್ತಾರೆ, ಮೋಹ ವಿಪರೀತವಾಗಿ, ಎಲ್ಲಾ ಮೋಹದಿಂದನೇ ಕೆಡ್ಸಿರೋದು ಎಲ್ಲರನ್ನು. ಬಾಬಾ ಹೇಳೋದು ಹೇಳ್ಕೊಡೋದು ಹಂಗೆ ಅಲ್ಲ, ಪತಿ ನಿಮ್ ಗುರು ಅದು ಇದು ಅಂತ ಹೇಳ್ಕೊಡ್ತಾರೆ. ಬಾಬಾ ಹೇಳೋದು
ಅಕ್ಕಂದಿರ್ಗ ಹಂಗ ಹೇಳಲ್ಲ. ಸತ್ಯುಗದಲ್ಲಿ ಮಾತೇರ್ ಮಹಿಮೆ ಇದೆ. ಅಕ್ಕಂದಿರು ಫಸ್ಟ್, ರಾಧೆ ಫಸ್ಟ್, ಲಕ್ಷ್ಮಿ ಫಸ್ಟ್, ಸೀತೆ ಫಸ್ಟ್, ಆಮೇಲೆ ಕೃಷ್ಣ, ಆಮೇಲೆ ನಾರಾಯಣ, ಆಮೇಲೆ ರಾಮ. ಲಕ್ಷ್ಮೀ ನಾರಾಯಣನ ಹಂಗೆ ಬಾಬಾ ಹೇಳ್ತಾರೆ. ಅಂಬಾ, ಜಗತ್ತಂಬಾ ರೆಗಾರ್ಡ್ ಇದೆ. ಆಕ್ಚುಲಿ ರಾಧೇನು ಪ್ರೀತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಬಾಬಾ. ಜಗತ್ತಂಬಂದು ಮಹಿಮೆ ಇದೆ. ಬ್ರಹ್ಮಂದು ಅಷ್ಟೊಂದು ನೋಡಿ ಇಲ್ಲ, ಒಂದೇ ಒಂದ್ ಟೆಂಪಲ್. ಅಂಬಂದು ಎಷ್ಟೊಂದು ಟೆಂಪಲ್ ಇದೆ ಅಮ್ಮಂದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಾಸ್ತವಿಕವಾಗಿ ಮೇಳ ಇಲ್ಲಿನೂ ಆಗ್ಬೇಕು ಬ್ರಹ್ಮಂದುನು, ಆದ್ರೆ ಒಂದೇ ಒಂದು ಅಜ್ಮೀರ್ ಕಡೆ ಮಾತ್ರ ಇರುತ್ತೆ. ತುಮಾರ ಈ ಮೇಳ ಸ್ವಚ್ಛ ಬನ್ನೇಕ. ಈಗೇನು ತಂದೆ ಜೊತೆ ಸಂಗಮ್ ಯುಗದ ಮೇಳ ಇದೆಯಲ್ಲ, ಆತ್ಮ ಪರಮಾತ್ಮ, ಇದು ಪಾವನರಾಗೋ ಸ್ವಚ್ಛ ಆಗೋ ಮಿಲನದ ಮೇಳ. स्वच्छ बनने के लिए तुमको स्वच्छ बाप को याद करना है. पानी से कोई पाप नहीं नाश होता. गीता में भी भगवान वाचे मन मनाभ. ಸ್ವಚ್ಛರಾಗ್ಲಿಕ್ಕೆ ತಂದೆಯನ್ನ ನೆನಪು ಮಾಡ್ಬೇಕು. ನೀರಿಂದ ಪಾಪ ಭಸ್ಮ ಆಗಲ್ಲ ಮಕ್ಕಳೇ. ಗೀತೆಯಲ್ಲಿ ಇದೆಯಲ್ಲ, ಮನ್ಮನಾಭವ, ನಿಮ್ಮ ಮನಸ್ಸನ್ನ ನನ್ನಲ್ಲಿಡಿ. ಇಂಪಾರ್ಟೆಂಟ್. आदि और अंत में ये अक्षर है तो बच्चे जानते हो. हमने ही पहले पहले भक्ति शुरू किए. सतो प्रधान भक्ति, फिर सतो रजो तमो भक्ति होती है. अभी तो देखो मिट्टी पत्थर आदि सब की करते हैं. ये सब है अंधश्रद्धा. तो इस समय तुम संगम पर बैठे हो. ये उल्टा जाड़े ऊपर में है बीज. ಭಕ್ತಿ ಮೊದಲು ಸತೋ ಪ್ರಧಾನ ಆಗಿತ್ತು, ಈಗ ತಮೋಗುಣಿ ಆಗ್ಬಿಟ್ಟಿದೆ. ಕಲ್ಲು ಮುಳ್ಳಿಗೆಲ್ಲ ಮಾಡ್ತಿದ್ದಾರೆ. ಎಷ್ಟು ಅಂಧಶ್ರದ್ಧೆ ಮಕ್ಕಳೇ. ಈಗ ಸಂಗಮ ಯುಗದಲ್ಲಿ ಇದ್ದೀರಾ, ನಿಮಗೆ ಗೊತ್ತು. ವೃಕ್ಷ, ತಲೆಕೆಳಕಾದ ವೃಕ್ಷ, ಬೀಜ ಸ್ವರೂಪ ತಂದೆ ಮೇಲಿದ್ದಾರೆ. बाप कहते इस मनुष्य सृष्टि का बीज रचता मैं हूँ. अभी नई दुनिया की स्थापना कर रहे हैं. सैंपलिंग लगाते हैं. झाड़ के पुराने पत्ते जड़ जाते हैं, नए नए पत्ते निकलते हैं. अभी बाप देवी देवता धर्म की स्थापना कर रहे हैं. बहुत पत्ते हैं जो मिक्स हो गए हैं, अपने को हिंदू कहलाते. वास्तव में हिंदू ही आदि सनातन देवी देवता धर्म वाले. हिंदुस्तान का वास्तव में नाम ही है भारत, जहाँ देवताएं रहते थे. और किसी देश का नाम नहीं बदलता. इनका नाम बदल दिया है, हिंदुस्तान कह देते हैं. बौद्धि लोग ऐसे नहीं कहेंगे ना हमारा धर्म जापानी व चीनी है, नहीं ना. तो अगर कोई कहे तो बोलो वो धर्म कब और किसने स्थापन किया, तो कुछ भी नहीं बता सकेंगे. ಅಂದ್ರೆ ಎಷ್ಟು ಏರುಪೇರುಗಳಾಗ್ಬಿಡ್ತು ಭಾರತದಲ್ಲಿ. ಭಾರತದ ಹೆಸರು ಚೇಂಜ್ ಆಯ್ತು, ಧರ್ಮನು ಚೇಂಜ್ ಆಯ್ತು, ಹಿಂದೂಸ್ತಾನ ದೇಶದ ಹೆಸರನ್ನು ಚೇಂಜ್. ಬಾಬಾ ಹೇಳ್ತಾರೆ ಹಿಂದೂಸ್ತಾನ ಅಲ್ಲ ಭಾರತ. ಹಿಂದೂಸ್ತಾನದಲ್ಲಿರೋರು ಹಿಂದೂ ಧರ್ಮ ಅಂತ ಹೇಳಕ್ಕಾಗತ್ತಾ? ಹಿಂದೂ ಅನ್ನೋ ಧರ್ಮ ಅಲ್ಲ. ಹಿಂದೂಗಳಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳು. ಹೆಂಗೆ ಈ ವೃಕ್ಷದಲ್ಲಿ ಹಳೆ ಎಲೆಗಳೆಲ್ಲ ಬಿದ್ದೋದಂಗ್ ಹೊಸದ್ ಬರ್ತಾ ಹೋಗುತ್ತೆ, ಹಂಗೆ ಬಾಬಳದ ಈಗಂತೂ ಜಡ್ಜಡಿ ಭೂತ ಆಗಿದೆ. ನಾನು ಹೊಸದಕ್ ಬಂದು ಸ್ಯಾಂಪ್ಲಿಂಗ್ ಆಗ್ತಿದೀನಿ ಮಕ್ಕಳೇ ಅಂದಾಗ ಈ ಮಿಕ್ಸ್ ಆಗ್ಬಿಟ್ಟಿದ್ದಾರೆ. ನಮ್ ಧರ್ಮದ ಎಲೆಗಳೇನಿತ್ತಲ್ಲ ಎಲ್ಲಾ ಧರ್ಮಕ್ಕೆ ಓಡೋಗ್ಬಿಟ್ಟಿದ್ದಾರೆ. ಈಗ ಎಲ್ಲರೂ ವಾಪಸ್ ಬರ್ಬೇಕಲ್ವಾ. ಅದಕ್ಕೆ ಹಿಂದೂಸ್ತಾನ್ ಅನ್ನೋದಕ್ಕೆ ಹೇಳ್ತಿದ್ದಾರೆ ಬಾಬಾ. ಜಪಾನಲ್ಲಿ ಇದ್ದಾರೆ ಬೌದ್ಧರು, ಅವ್ರೇನಾದ್ರೂ ಜಪಾನಿ ಧರ್ಮ ಚೀನಿ ಧರ್ಮ ಅಂತಾರ? ಇಲ್ಲಲ್ಲ. वो तो अपने धर्म को ಬೌದ್ಧಿ ಕಹೆಂಗೆನಾ. ಜಪಾನಲ್ಲಿ ಇದ್ರು ನಮ್ ಧರ್ಮ ಬೌದ್ಧ ಧರ್ಮ ಅಂತಾರೆ. ಇವ್ರು ಈ ಭಾರತವೇ ಎಲ್ಲ ಏರುಪೇರು ಮಾಡ್ಕೊಂಡ್ಬಿಡ್ತು ಹೆಚ್ಚು ಕಡಿಮೆ. ನಮ್ ಬುದ್ಧಿಯಲ್ಲಿ ಏನೇ ಇರ್ಬೇಕು, ಯಾರು ಹೇಳಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮ ನಮ್ದು ಅಂತ. ನಿಮ್ ಮಕ್ಕಳನ್ನ ಬಿಟ್ರೆ ಯಾರೇ ಕೇಳಿದ್ರು ಹೇಳಿ, ಸರಿಯಪ್ಪ ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು, ಯಾವಾಗಾಯ್ತು? ಇದೆಲ್ಲ ಕೇಳ್ರಿ, ಜವಾಬೇನು ಹೇಳಕ್ ಬರಲ್ಲ. ಕಲುಪ್ಕಿ ಆಯು ಹಿ ಲಂಬಾ ಚೌಡಿ ಕರ್ದಿ. ಇನ್ನೊಂದ್ ಮಿಸ್ಟೇಕ್ ಏನು, ಕಲ್ಪದ ಆಯುಷನ್ನ ಜಾಸ್ತಿ ಲಕ್ಷಾಂತರ ವರ್ಷ ಹಾಕಿದ್ರು. ಇಸ್ಕೋ कहते ಅಜ್ಞಾನ ಅಂದೇರ, ದೊಡ್ಡ ಅಜ್ಞಾನ ಅಂಧಕಾರ ಅಂತ ಅದಕ್ಕೆ ಹೇಳಲಾಗುತ್ತೆ. एक तो अपने धर्म का पता नहीं, दूसरा लक्ष्मी नारायण का राज्य को बड़ा दूर ले गए हैं, इसलिए घोर अंधियारा कहा जाता है.
ज्ञान और अज्ञान में कितना फर्क है, ज्ञान सागर ही एक बाप. ಬಾಬಾ ಹೇಳೋದು ತನ್ನ ಧರ್ಮವನ್ನೇ ತಿಳ್ಕೊಳ್ಳಿಲ್ಲ, ಲಕ್ಷ್ಮೀನಾರಾಯಣನ ರಾಜ್ಯನೂ ತುಂಬಾ ದೂರ, ಲಕ್ಷಾಂತರ ವರ್ಷ ಅಂದ್ರೆ ಯಾರಿಗೂ ನೆನ್ಪಿರಲ್ಲ. ಇದಕ್ಕೆ ಹೇಳಾಗುತ್ತೆ ಘೋರ ಅಂಧಕಾರ. ಜ್ಞಾನ ಅಜ್ಞಾನದೆಷ್ಟು ವ್ಯತ್ಯಾಸ ಮಕ್ಕಳೇ. ಜ್ಞಾನ ಸಾಗರ ಈ ಒಬ್ಬರೇ ತಂದೆ ಶಿವ ಬಾಬಾ. ಅವ್ರು ಕೊಟ್ಟಾಗ್ಲೇನೆ ರಿಯಲ್ ಜ್ಞಾನ ಅರ್ಥ ಆಗೋದು. उनसे जैसे एक लोटा देते, सिर्फ किसको ये सुनाओ कि शिव बाबा को याद करो तो विक्रम विनाश होंगे. ನೀವು ಒಂದಿಷ್ಟು ಕೊಡಿ ಎಲ್ಲರಿಗೆ ಸಾಕು, ಒಂದ್ ಗ್ಲಾಸ್ ಅಷ್ಟು ಶಿವ ಬಾಬನ್ ನೆನಪು ಮಾಡಿ ವಿಕರ್ಮ ವಿನಾಶ ಆಗುತ್ತೆ. ये जैसे चुल्लू पानी हुआ, कोई तो स्नान करते हैं ना, कोई गड़ा भर ले आते, कोई छोटी छोटी लोटी ले आते हैं, रोज एक एक बूंद मटके में डाल उसको गंगा जल समझ पीते हैं. विलायत में भी वैष्णव लोग गंगा जल में के बड़े गड़े भरकर ले जाते हैं, फिर मंगाते रहते हैं. अब ये सारा पानी पहाड़ों से ही आता है, ऊपर से भी पानी गिराते हैं. आजकल देखो मकान भी कितने ऊंचे 100 मंजिल तक के बनाते हैं. सतयुग में ये सब ऐसा नहीं होगा. ಕಲಿಯುಗ ಸತ್ಯುಗಕ್ಕೆ ಎಷ್ಟು ದೊಡ್ಡ ಡಿಫ್ರೆನ್ಸ್. ಬಾಬಾ ಹೇಳೋದು ಮಕ್ಕಳೇ, ನೀವು ಅಟ್ಲೀಸ್ಟ್ ಒಂದೊಂದು ಮಾತು ಹೇಳಿದ್ರು ಅದು, ಈಗ ಹೆಂಚ್ ಮೇಲೆ ಸ್ವಲ್ಪ ಹಾಕ್ತಿವಲ್ವಾ ನೀರು, ಏನ್ ಜಾಸ್ತಿ ಹಾಕಕ್ಕಾಗಲ್ಲ, ಹಂಗೆ ಇದನ್ನು ಸ್ವಲ್ಪನೇ ಅವ್ರಿಗೆ ಹೇಳ್ತಾ ಹೋಗಿ. ಮನುಷ್ಯರು ಹೆಂಗೆ ಸ್ನಾನ ಮಾಡುವಾಗ ಕೆಲವ್ರು ಜಾಸ್ತಿ, ಕೆಲವರು ಚಿಕ್ಕ ಚಿಕ್ಕದು, ಇನ್ನ ಕೆಲವ್ರು ಕುಡಿಲಿಕ್ಕೂ ಒಂದೊಂದೇ ಡ್ರಾಪ್ ಮಡಿಕೆಯಲ್ಲಿ ನೀರ್ ಹಾಕ್ತಾರೆ. ಫುಲ್ ಮಡಿಕೆಯಲ್ಲಿ ನೀರಿರುತ್ತೆ, ಅದನ್ನ ಕುಡಿತಾ ಇರ್ತಾರೆ, ಗಂಗಾ ನೀರು ಅಂತ. ಶರೀರ ಬಿಡುವಾಗ್ಲೂ ಗಂಗಾ ಜಲ ಅಂತ ಹಾಕ್ತಾರೆ. ಫಾರಿನ್ ಹೋದ್ರುನು ಗಂಗಾ ಜಲ ಎತ್ಕೊಂಡು ಹೋಗ್ತಾರೆ, ಡೈಲಿ ಒಂದೊಂದು ಡ್ರಾಪ್ ಹಾಕೋದು, ಕುಡಿಯೋದು. ಅದು ಜಡಿಬೂಟಿಗಳಿಂದ ಬರೋದ್ರಿಂದ ಗಂಗಾ ನದಿ ನೀರಿಗೆ ಹುಳ ಬರಲ್ಲ ನೋಡಿ, ಅದು ಇವತ್ತಿನೂ ಅದು ಅಷ್ಟು ಫೇಮಸ್. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಸತ್ಯುಗದಲ್ಲಿ ಹಿಂಗೆಲ್ಲ ಇರಲ್ಲ, ಕಲಿಯುಗದ ಕಥೆಗಳು. ಮತ್ತೆ 100 ಈಗೇನು 150 ಮಾಡಿ ಎಲ್ಲ ಕಟ್ತಾರೆ, ಇಷ್ಟೆಲ್ಲ ಇರಲ್ಲ. ಅಲ್ಲಿ ಬೇಕಾದಷ್ಟು ಜಮೀನ್ ಇರುತ್ತೆ. ವಹಾ ತೋ ತುಮ್ಕೋ ಜಮೀನ್ ಇತ್ನಿ ಮಿಲ್ತಿಯೇ ಬಾತ್ ಮತ್ ಪೂಚೋ. ಬಾಬಾ ಹೇಳಿದ್ರೆ 100 ಅಗಲ 1 ಮೆಹಲ್ ಇರುತ್ತೆ ಅಂದ್ರೆ ಯೋಚನೆ ಮಾಡಿ. ಈಗ ಕಲಿಯುಗದ ರಾಜರ ಮೆಹಲ್ಲೇ ನೋಡ್ರಿ, ಮೈಸೂರಲ್ಲಿ ಎಷ್ಟು ದೊಡ್ಡದಿದೆ. ಇನ್ ಸತ್ಯುಗದಲ್ಲಿ ನಮ್ದು ಎಷ್ಟು ದೊಡ್ಡದಾಗಿ ಇರ್ಬೋದು. ಅದು ಏನು ಚಿನ್ನ ವಜ್ರ ಇಡೀ ಊರುಗಳ ಮೆಹಲ್ಲು ನಮ್ದು. यहाँ रहने के लिए जमीन ही नहीं है, तब इतना मंजिल बनाते. ಜಮೀನ್ ಇಲ್ಲ, ಅದಕ್ಕೆ ತಾನೇ ಮೇಲೆ 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 ಮಾಡೋದು. ಬಾಂಬೆಯಲ್ಲಿ ಫಾರಿನಲ್ಲಿ ಎಲ್ಲ ಇಷ್ಟಿಷ್ಟಾಗಲ್ಲ, ಎಲ್ಲ ಸಾಗರನ ಒಣಗಿಸ್ಕೊಂಡು ಜಾಗ ತಗೋತಾರೆ. वहाँ अनाज भी अथाह पैदा होता है, जैसे अमेरिका में बहुत अनाज होता है तो चला देते हैं. यह है मृत्यु लोक, वो है अमर लोक. आधा कल्प वहां तो सुख में रहते हो, काल अंदर घुस न सके, इस पर एक कथा है. ये है बेहद की बात. बेहद की बातों से फिर हद की ग्रंथाएं बैठ बनाई है. ग्रंथ पहले कितना छोटा था, अब तो कितना बड़ा कर दिया. शिव बाबा कितना छोटा है, उनकी भी कितनी बड़ी प्रतिमा बना दी. ಬಾಬಾ ಬಿಂದು ಅವ್ರದ್ದು ದೊಡ್ಡ ದೊಡ್ಡ ಶಿವಲಿಂಗ 108 ಫೀಟ್ ಎಲ್ಲ ಮಾಡ್ತಾರೆ ಜನ. ಬಾಬಾ ಹೇಳ್ತಿರೋದು ಇದು ಸತ್ಯುಗ ಕಲಿಯುಗದ ವಿಷಯ. ಅಲ್ಲಿ ಬೇಕಾದಷ್ಟು ಜಮೀನು, ಬೇಕಾದಷ್ಟು ರೇಷನ್ನು. ಅಮೆರಿಕದಲ್ಲೂ ಜಾಸ್ತಿ ಇದೆ, ಅವರೆಲ್ಲ ಸುಟ್ಟಾಕ್ಬಿಡ್ತಾರಂತೆ. ನೋಡಿ, ಏನಾದ್ರು ಇದೆಯಾ, ದಾನ ಮಾಡ್ಬೇಕು ತಾನೆ. ಇದು ಮೃತ್ಯು ಲೋಕ, ಅದು ಅಮರ್ ಲೋಕ. ಅರ್ಧ ಕಲ್ಪ ನೀವ್ ಅಲ್ಲಿ ಸುಖಿಯಾಗಿರ್ತೀರ ಮಕ್ಕಳೇ. ಅಲ್ಲಿ ಮೃತ್ಯುನು ಒಳಗ್ ಬರಕ್ಕಾಗಲ್ಲ ನಿಮ್ಮ ಹತ್ರ, ನೀವ್ ಅಷ್ಟ್ ಚೆನ್ನಾಗಿರ್ತೀರಾ. ಇದ್ರ ಬಗ್ಗೆ ಕತೆ ಇದೆ, ಇದೆಲ್ಲ ಬೇಹದ್ ಮಾತುಗಳು. ಮೃತ್ಯುವಿನ ಮೇಲೆ ವಿಜಯ ಪಡ್ಕೊಂಡವರು ಶಿವನ ಆಧಾರದ ಮೇಲೆ ಅಂತ ಬೇಕಾದ ಸ್ಟೋರಿಗಳಿದೆ. ಬೇಹದ್ ಮಾತುಗಳು ಏನಿದೆ ಅದನ್ನ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಬರೆದ್ಬಿಟ್ರು ಗ್ರಂಥಗಳಲ್ಲಿ. ಗ್ರಂಥನು ಮೊದ್ಲು ಚಿಕ್ಕ ಚಿಕ್ಕದಿತ್ತು, ಇವರೆಲ್ಲ ಸೇರಿಸ್ಕೊಂಡು ಗೀತೆನೆ ಹೆಚ್ಚು ಕಡಿಮೆ ಮಾಡ್ಬಿಟ್ರು, ಚಿಕ್ಕದನ್ ದೊಡ್ಡದು, ಇನ್ ಬೇರೆದ್ ಬಿಡ್ತಾರ. ಇದೆಲ್ಲ ಬೇಹದ್ ಮಾತುಗಳನ್ನ ಬಾಬಾ ಹೇಳೋದು ಅವರೆಲ್ಲ ಏನ್ ಬೇಕೋ ಮಾಡ್ಕೊಂಡ್ಬಿಟ್ರು ಅಂತ. बुद्ध के चित्र, पांडवों के चित्र बड़े बड़े लंबे बना दिया, ऐसे तो कोई होते नहीं.
तुम बच्चों को तो ये एम ऑब्जेक्ट का चित्र घर घर में रखना चाहिए, हम पढ़कर ये बनते हैं, फिर रोना थोड़े ही चाहिए. जो ರೋತೆ ಹೇ वो खोते है. ಎಷ್ಟು ಸಾರಿ ಬಾಬಾ ಈ ವಾರದಲ್ಲಿ ಹೇಳಿರೋದು, ಯಾರು ಅಳ್ತಾರೆ सो खोते है, देहाभिमान आ जाते हैं. तुम बच्चों को आत्म अभिमानी बनना है, इसमें ही मेहनत लगती है. आत्माभिमानी बनने से ही खुशी का पारा चढ़ते है. मीठा बाबा याद आता है. ಎಷ್ಟು ಸಾರಿ ಹೇಳ್ತಿದ್ದಾರೆ, ಮೀಠಾ ಬಾಬಾ ಯಾದ್ ಆತ. ಆತ್ಮಾಭಿಮಾನಿ ಆಗಿದ್ರೆ ಖುಷಿಯ ಮರ್ಕಿರಿ ಮೇಲಿರುತ್ತೆ. ಟೆನ್ಷನ್ ಸಮಾಪ್ತಿ ಆಗುತ್ತೆ, ವ್ಯರ್ಥ ಸಂಕಲ್ಪಗಳದು. ಏನ್ ಹೇಳ್ತಾರ ಬಾಬಾ, ಬುದ್ಧ ಇರ್ಲಿ ಪಾಂಡವರದಿದ್ರಿ ಚಿತ್ರ ದೊಡ್ಡ ಮಾಡ್ತಾರಲ್ಲ 15 ಫೀಟ್ ಹಂಗೆಲ್ಲ. ಮನುಷ್ಯರು ಯಾರಾದ್ರೂ ಹಂಗಿರಕ್ಕಾಗತ್ತ? ಹಂಗೆ ಶಿವಬಾಬಾ ಹೇಳೋದು, ನಾನೇನ್ ದೊಡ್ಡದಾಗಿದ್ದೀನ, ನನ್ ಚಿತ್ರ ಹಂಗ್ ಮಾಡ್ತಿದಾರ ಅಷ್ಟೇ ಮಕ್ಳು. ಅಂದ್ರೆ ಭಕ್ತರು ಪ್ರೀತಿಗೆ ಹಂಗ್ ಮಾಡ್ಕೊಳ್ತಾರೆ. ಮಕ್ಕಳೇ, ನೀವು ಏಮ್ ಆಬ್ಜೆಕ್ಟ್ ಚಿತ್ರ ಮನೆಯಲ್ಲಿ ಇಡಿ, ಲಕ್ಷ್ಮೀನಾರಾಯಣ ಚಿತ್ರ ಇಟ್ಟು ಹೇಳಿ, ನಾವು ಓದಿ ಹಿಂಗಾಗ್ತಿದೀವಿ. ಅಳ್ತಾ ಇದ್ರೆ ಯಾರಾದ್ರೂ ನಂಬುತ್ತಾರ ನಿಮ್ಮನ್ನ? ಅಕ್ಕಂದ್ರು ಹೊರಗಿಂದ ಅಳ್ತಾರೆ, ಅಣ್ಣಂದ್ರು ಒಳಗಡೆ ಗಿಡಿ ಇಂತ ವ್ಯರ್ಥ ಸಂಕಲ್ಪಗಳು, ಆವೇಶ ಇವೆಲ್ಲ ಅಳೋದೇನೆ. ಅಪ್ಸೆಟ್ ಸ್ಥಿತಿ ಏರುಪೇರ್ ಆಗೋದಂದ್ರೆ ಅಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆ ತರ ನೀವು ಮನೆಯಲ್ಲಿ ಒಬ್ರನ್ನೊಬ್ರು ನೋಡಿದ್ರೆ ಖರ್ಚೀಪ್ ಕೊಡ್ರಿ, ತಗೊಳಪ್ಪ ಒರೆಸ್ಕೊಳಪ್ಪ ಮನ್ಸನ್ನ ಅಂತ ಹೇಳ್ಬಿಟ್ಟು. ಅಥವಾ ಹೇಳ್ರಿ, ಏ ಮೀಠಾ ಆತ್ಮ, ಮಧುರ ಆತ್ಮ, ಪರಂಧಾಮ ನಿವಾಸಿ, ಶಾಂತ ಸ್ವರೂಪ, ಪ್ರೇಮ ಸ್ವರೂಪ, ಬಾಬಾ ಬಾಬಾ ಮೀಠಾ ಬಾಬಾ ಅಂತ ಹೇಳ್ರಿ. ಆತ್ಮಾಭಿಮಾನಿ ನೆನಪು ಮಾಡಿಸಿ, ಬಾಬನ್ ನೆನಪು ಮಾಡಿಸಿ. ತಂದೆ ಸ್ವರ್ಗದ ಆಸ್ತಿ ಕೊಡ್ತಾ ಇದಾರೆ, ಇದ್ರಲ್ಲೇ ಇರ್ಬೇಕು, ಅಳಬಾರ್ದು ಅಂತ ಹೇಳ್ರಿ. भगवान को याद करते, भगते अनेक, ज्ञान में एक बाप को याद करते हो ना. ಭಕ್ತರ ಅನೇಕರು, ಅವ್ರ ನೆನಪುನು ಅನೇಕ ಬಿಡ್ರಿ. ಎಷ್ಟೊಂದು ಚಿತ್ರಗಳು ಇಟ್ಕೊಂಡು ಇವು ಪಾಪ ಎಲ್ಲ ಹುಡುಕ್ತಾ ಇರ್ತಾರೆ. ಭಕ್ತರ ಅನೇಕರು. ಜ್ಞಾನ ಮಾರ್ಗದಲ್ಲಂತೂ ಶಿವಬಾಬಾ ಒಬ್ಬರು ನೆನಪು ಮಾಡ್ತೀರ. ಅಲ್ಲಿ ಅನೇಕ ದೇವರುಗಳು, 33 ಕೋಟಿ ದೇವ್ರುನು ಯಾವ್ದೋ ಒಂದು ರೂಪ ಅನ್ಕೋತಾರೆ ಜನ. वही सबका बाप है, ज्ञान सागर बाप हमको पढ़ाते हैं. तुम बच्चों को तो रोमांच खड़े हो जाना चाहिए. ತೂಫಾನ್ तो ಮಾಯಾ के आएंगे ही. ಬಾಬಾ ಹೇಳ್ತಾರೆ, ಸದಾ ಖುಷಿಯಲ್ಲಿ ಡಾನ್ಸ್ ಮಾಡ್ತೀರಿ ಬಾಬನ್ ಮುಂದೆ. ಮಗು ಆಗ್ಬಿಟ್ಟು, ಏನು ಬಾಬಾ ನೀನ್ ನನ್ಗ್ ಓದಿಸ್ತಾ ಇದೀಯಾ, ಬಾಬಾ ನೀನ್ ನನ್ನನ್ ರಾಜರ ಮೇಲ್ ರಾಜ ಮಾಡ್ತಿದ್ಯಾ, ನೀನ್ ಬಂದ್ಬಿಟ್ಟಿದ್ಯಾ ನಂಗೋಸ್ಕರ ಓದ್ಸಕ್ಕೆ ಅಂತ ಪರ್ಸನಲ್ ಆಗಿ ತಗೊಂಡು ರೋಮಾಂಚನ ಕಡಾ ಹೋನಾ ಚೈ. ಆನಂದ ಬಾಷ್ಪ ಬರ್ಬೇಕು, ರೋಮಾಂಚನ ಆಗ್ಬೇಕು ಖುಷಿಯಲ್ಲಿ. ಆದ್ರೆ ಮಾಯೆ ತೂಫಾನ್ ತರುತ್ತೆ ಮಕ್ಕಳೇ. ಬಾಬಾ कहते हैं सबसे जास्ती तूफान तो मुझे आते, क्योंकि सबसे आगे मैं हूँ. हमारे पास आते तब तो मैं समझाता हूँ. बच्चों के पास कितने आते होंगे, मूंझते होंगे. अनेक प्रकार के तूफान आते, अज्ञान काल में भी कभी नहीं आते होंगे. वो आते हैं, पहले मुझे आना चाहिए, नहीं तो मैं बच्चों को समझाऊं कैसे. यह है फ्रंट में. रुस्तुम है तो माया रुस्तुम होकर के रुस्तुम से लड़ती है. मल्ल युद्ध तो ये सबका एक जैसी नहीं होते, फर्स्ट सेकंड थर्ड ग्रेड होती है. बाबा के पास सबसे जास्ती तूफान आते, इसलिए बाबा कहते इन तूफानों से डरो मत, सिर्फ कर्मेंद्रियों से कोई भी विक्रम नहीं करो. ತಂದೆ ಹೇಳೋದು, ನನ್ ಮಕ್ಕಳಾದ ತಕ್ಷಣ ನಿಮಗೇನು ಮಾಯೆ, ಅದೆಲ್ಲ ಇನಿಷಿಯಲ್ ಸ್ಟೇಜಸ್, 1936-37 ಮಾತುಗಳಿವೆಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ತುಫಾನ್ ಬರುತ್ತೆ, ಮೊದ್ಲು ನನಗ್ ಬರುತ್ತಲ್ವಾ, ನಾನ್ ಫ್ರಂಟ್ ಅಲ್ಲಿ ಇದೀನಲ್ಲ. ಯಾರು ಹೇಳ್ತಿರೋದು? ಬ್ರಹ್ಮ ಬಾಬಾ. ಶಿವಬಾಬನಿಗ್ ತೂಫಾನ್ ಇಲ್ಲ, ಅವ್ರು ಪಟ್ ಅಂತ ಹೊಡ್ಬಿಡ್ತಾರೆ. ನನಗ್ ಬರುತ್ತೆ ಇಂಜನ್, ನಾನು ಅಲ್ವಾ, ಅದು ನನಗೆ ಅನುಭವ ಆಗಿರೋದ್ರಿಂದ ನಾನ್ ನಿಮ್ಗೆ ಹೇಳ್ತೀನಲ್ವಾ ಮಕ್ಕಳೇ. ಏನೇ ಸಂಕಲ್ಪಗಳು ಬರ್ಲಿ ಕರ್ಮದಲ್ಲಿ ಬರ್ಕೂಡ್ದು. ಕೋಪ ಇದ್ರಲ್ಲಿ ಬಂದ್ರೆ ಮಾತಲ್ಲಿ ಬರ್ಕೂಡ್ದು, ಕಣ್ಣಲ್ಲಿ ತೋರಿಸ್ಬಾರ್ದು. ಈ ಮೇಲಾರ್ ಕೆಳಗ್ ಬೀಳಂಗಿಲ್ಲ. ಅರ್ಥ ಆಯ್ತಾ? ಕೇಳಿಸ್ತಿದ್ಯಲ್ವಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ಬರೀ ಶಿಕ್ಷಣನೇ ಶಿಕ್ಷಣ ಇವತ್ತು ಬಾಬಂದು. ಸಾವಧಾನಿ, ಎಚ್ಚರ ನನ್ನ ಮಕ್ಕಳೇ. ಮಾಯೆ ತೂಫಾನ್ ಬರುತ್ತೆ, ರುಸ್ತುಮರ ಹತ್ರ ರುಸ್ತುಮರಾಗಿ ಯುದ್ಧ ಮಾಡುತ್ತೆ, ಸೂಕ್ಷ್ಮವಾಗಿ ರಾಯಲ್ ರೂಪದಲ್ಲಿ, ಈಶ್ವರಿಯ ರೂಪದಲ್ಲಿ. ಇದನ್ನೆಲ್ಲ ನೀವು ಬಾಬನಿಗೆ ಕೊಟ್ಬಿಟ್ಟು ಆತ್ಮನಾಗಲ್ ಕೂತ್ಕೊಳ್ಳಿ. ಅವಾಗ ಹೇಳಿರೋದಲ್ಲ, ಈಗೇನ್ ಹೇಳ್ತಿದ್ದಾರೆ? ನನ್ನನ್ ನೀವ್ ಜೊತೆ ಇಟ್ಕೊಂಡ್ರೆ ಮಾಯೆ ನಿಮಗೆ ನಮಸ್ಕಾರ ಮಾಡಿ ಹೋಗುತ್ತೆ.
ಈ ಶಬ್ದಗಳನ್ನ ಈಗ ನೀವು ತಗೊಳಂಗಿಲ್ಲ, ಗೊತ್ತಾಯ್ತಾ? ಆ ಟೀಕೆ ಸ್ವಲ್ಪ ಬಂತು ಅಂತಂದ್ರೆ ಏನ್ ಮಾಡ್ರಿ, ಬಾಬನಿಗೆ ಕೊಟ್ಬಿಟ್ಟು ಶಾಂತವಾಗಿ ಇದ್ಬಿಡ್ರಿ. ಕರ್ಮದಲ್ಲಿ ಕರ್ಮೇಂದ್ರಿಯಗಳಲ್ಲಿ ತೋರ್ಸಂಗಿಲ್ಲ, ಮಾಡಂಗಿಲ್ಲ, ವಿಕರ್ಮ ಮಾಡಂಗಿಲ್ಲ. ಇದು ಡೈರೆಕ್ಷನ್. कई कहते ज्ञान में आए तो ये क्यों होता है, इससे ज्ञान नहीं लेते तो अच्छा, संकल्प ही नहीं आते, अरे ये तो युद्ध है। स्त्री के सामने होते भी दृष्टि पवित्र रहे, समझना है शिव बाबा के बच्चे, हम सब भाई भाई है, हम प्रजापिता ब्रह्मा के संतान, भाई बहन हो गए। वहां विकार कहां से आया, ब्राह्मण है बहुत ऊंची चोटी। ತಂದೆ ಹೇಳ್ತಿರೋದು ಮಲ್ಲ ಯುದ್ಧ ಅಲ್ವಾ? ಮಲ್ಲ ಯುದ್ಧದಲ್ಲಿ ಒಂದೇ ತರ ಇರಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತಲ್ಲ. ಬಾಬಾ ಹೇಳ್ತಾರೆ ನನ್ನ ಹತ್ರ ಎಲ್ಲದಕ್ಕಿಂತ ಜಾಸ್ತಿ ತುಫಾನ್ ಬರುತ್ತೆ, ಅದರಿಂದ ತುಫಾನ್ ನಲ್ಲಿ ಹೆದರ್ಕೋಬೇಡಿ, ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡ್ಬೇಡಿ. ಕೆಲವ್ರು ಏನ್ ಹೇಳ್ತಾರೆ, ಉಲ್ಟಾ ತಗೊಳ್ತಾರೆ. ಅಯ್ಯೋ ಜ್ಞಾನದಲ್ಲಿ ಬಂದ್ಮೇಲೆನೆ ಇದೆಲ್ಲ ಏನೇನೋ ಸಂಕಲ್ಪ ಬರುತ್ತಲ್ಲ, ಅಜ್ಞಾನದಲ್ಲಿ ಇದ್ದಾಗ ಇದೆಲ್ಲಾನೇ ಬರ್ತಾನೆ ಇರ್ಲಿಲ್ಲ ಈ ಸಂಕಲ್ಪಗಳು. ಬಾಬಾ ಹೇಳ್ತಾರೆ ಅಜ್ಞಾನದಲ್ಲಿ ಇದ್ದಾಗ ನೀವೇನು ಮಾಯಾಚೀತ ಆಗಕ್ ಹೊರಟಿದ್ರ? ಮಾಯೆಯಲ್ಲೇ ಮುಳುಗಿದ್ರಲ್ಲ ಬೆಳಗ್ಗೆದ್ರೆ ಆ ಕೊಳಕಲ್ಲೇ ಕೊಚ್ಚೆಯಲ್ಲಿಯೇ. ಈಗ ಆಚೆ ಬರಕ್ ಟ್ರೈ ಮಾಡ್ತೀರಾ ಅಂದ್ರೆ ನೀವು ಗಿರಾಕಿಗಳನ್ನ ಹೆಂಗ್ ಬಿಡುತ್ತೆ ಮಾಯೆ? ಟ್ರೈ ಮಾಡುತ್ತೆ, ಟ್ರೈ ಮಾಡಿ ಮಾಡಿ ವಶ ಮಾಡ್ಕೊಳಕ್ ನೋಡೋಣ ಅಂತ. ಅದಕ್ಕೇನ್ ಹೇಳ್ತಾರೆ ಬಾಬಾ, ನೀವು ಬಲೆ ಅಕ್ಕಂದ್ರ ಮುಂದಿರ್ತೀರಾ, ಪವಿತ್ರ ದೃಷ್ಟಿ ಇರ್ಲಿ. ನಮ್ಮ ಆತ್ಮ ಬಾಯಿ ಬಾಯಿ ಬಾಬಾ ಅವ್ರ ಮಗು ಅಂತೇಳಿ, ಇಲ್ಲ ನಾನ್ ಬ್ರಹ್ಮದ ಸಂತಾನ, ಸಹೋದರ ಸಹೋದರಿ ಅಂತ ತಿಳ್ಕೊಳ್ಳಿ. ವಿಕಾರದ ದೃಷ್ಟಿ ಬರೋಕ್ ಸಾಧ್ಯನೇ ಇಲ್ಲ. ಬಾಬಾ ಅವರು 3ನೇ ಕಣ್ಣು ಆಪರೇಷನ್ ಮಾಡ್ಬಿಟ್ಟು ಡೈಲಿ ಅಮೃತ್ ವೇಳೆ ಸರಿಯಾಗಿ ಕೂತ್ಕೊಂಡ್ರೆ ಆಪರೇಷನ್ ಸರಿಯಾಗಿರುತ್ತೆ, ಇಲ್ಲ ಅಂದ್ರೆ ಏನಿಲ್ಲ. ತಿರ್ಗಾದೆ ಏನೋ ಹೇಳ್ತಾರೆ ನೋಡಿ, ಎಷ್ಟು ದೆಬ್ಬೆ ಕಟ್ಟಿದ್ರು ಕಟ್ಗೆ ಕಟ್ಟಿದ್ರು ಡೊಂಕ್ ಆಗ್ಬಿಡುತ್ತೆ ಅಂತ. ಹಂಗೆ ನೀವು ಹಂಗಿರಂಗಿಲ್ಲ. ನೀವು ಯಾರೋ ಬ್ರಾಹ್ಮಣರು ಚುಟ್ಟಿಗೆ ಸಮಾನ, ದೇವತೆಗಳಿಗಿಂತ ಶ್ರೇಷ್ಠ. ನಿಮ್ಮ ಸಂಕಲ್ಪ, ನಿಮ್ಮ ನಿರ್ಣಯಗಳು, ನಿಮ್ಮ ಕರ್ಮಗಳು ಹೈಯೆಸ್ಟ್ ಇರ್ಬೇಕು. ಇವತ್ತೆಲ್ಲ ಪ್ರಾಕ್ಟೀಸ್, ಇವತ್ತು ನಾಳೆ ಬಟ್ಟಿ ಅಲ್ವಾ? ಬಾಬೂರು ಅದಕ್ಕೆ ಶಿಕ್ಷಣ ಕೊಡ್ತಿದ್ದಾರೆ. ನನ್ನ ಮಕ್ಕಳು ಮಣಿಗಳು ವಿಜಯ್ ಮಾಲೆಯಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು, ವಿಜಯ್ ಮಾಯಾ ಜೀತ್ ಆಗ್ಬೇಕಂತ. ಕೇಳಿಸ್ತಿದ್ಯಾ? ಮಾಯಾ ಜೀತ್ ಆಗ್ಬೇಕು. ಜೋ ಹಿ ಫಿರ್ ದೇವತಾ ಬಂತೆ ಹೇ. ಬಾಯಿ ಬಹನ್, ಬಾಯಿ ಬಾಯಿ ಯಾ ಬಾಯಿ ಬಹನ್. ನಾವೀಗ ಹೋಗಿ ದೇವತೆಗಳಾಗ್ತಿದೀವಿ. ಏಕ್ ಬಾಬ್ಗೆ ಬಚ್ಚೆ, ಹಮ್ ಕುಮಾರ್ ಕುಮಾರಿ. ಒಬ್ಬ ತಂದೆಯ ಮಕ್ಕಳು, ನಾವು ಅವ್ರ ಮಕ್ಕಳು, ಕುಮಾರ ಕುಮಾರಿಯರು. ಅಗರ್ ದೋನೋ ಕುಮಾರ್ ಕುಮಾರಿ ಹೋಕರ್ नहीं रहते हो फिर झगड़ा होता है, अबलाओं पर अत्याचार होता है। पुरुष भी लिखते हैं हमारी स्त्री तो जैसे पूतना है, बड़ी मेहनत है, जवानों को तो बहुत मेहनत होती है, और जो गंधर्व विवाह कर इकट्ठे रहते कमाल है उन्हों की बहुत ऊंच पद होता है। ಬಾಬಾ ಹೇಳೋದು ಕುಮಾರ ಕುಮಾರಿಯರಾಗಿರ್ಬೇಕು, ಪವಿತ್ರವಾಗಿರಿ. ಮನೆಯಲ್ಲಿ ಪತಿ ಪತ್ನಿ ಇದ್ರುನು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಒಬ್ರು ಜ್ಞಾನದಲ್ಲಿದ್ದಾರೆ, ಇನ್ನೊಬ್ರು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲ ಗಡ್ಬಡ್ ಮಾಡ್ಬಿಡ್ತಾರಲ್ವಾ. ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಅಣ್ಣಂದ್ರು ಬರ್ತಾರೆ, ಅಕ್ಕಂದ್ರು ಬರಲ್ಲ. ಬಾಬಾ ಹೇಳ್ತಾರೆ ಇವ್ರೇನು ಪೂತನ ಅಂತಿದ್ದಾರೆ ಬಾಬಾ. ಈ ತರ ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ಅಂತ. ಅದು ಇದೆ. ಅಕ್ಕಂದ್ರು ಬಂದ್ರೆ ಅಣ್ಣಂದ್ರುನು ಹೆಚ್ಚು ಕಡಿಮೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಇನ್ನ ಯೂತ್ಗಂತೂ ಕಷ್ಟ ಆಗ್ಬೋದು, ಆದ್ರೂನು ಮಕ್ಕಳೇ ನೀವು ಹೆಂಗಾದ್ರೂ ಪರಿಶ್ರಮ ಮಾಡಿ, ಆದ್ರೆ ಮಾಯಾ ಜೀತ್ ಆಗ್ಲೇಬೇಕು. ಕೆಲವರೆಲ್ಲ ಫಸ್ಟೇ ಗೊತ್ತಿರ್ಲಿಲ್ಲ, ಮದುವೆ ಮಾಡ್ಕೊಂಡ್ ಬಿಡ್ತಾರೆ. ಬಟ್ ಆಮೇಲೆ ಬಂದು ಇಷ್ಟು ಪವಿತ್ರರಾಗಿರ್ತಾರೆ. ಅಂತವ್ರೆಲ್ಲ ಎಣಸವಷ್ಟು ಜನ ಇದಾರೆ. ಅವ್ರದ್ದು ತುಂಬಾ ದೊಡ್ಡ ಪದವಿ. ಅನ್ಟಚ್ ಸಹೋದರ ಸಹೋದರಿಯರ ತರ ಬದುಕ್ತಾರೆ ಅಂತ ಹೇಳ್ತಾರೆ. ಈಗ ಗಂಧರ್ವಿ ವಿವಾಹಕ್ಕೆಲ್ಲ ಪರ್ಮಿಷನ್ ಇಲ್ಲ. ಅದೆಲ್ಲ ಬಾಬೂರಿದ್ದಾಗ ಯಾರ್ದು ಮೊದ್ಲೇ ಫಿಕ್ಸ್ ಆಗೋಗಿತ್ತು, ಆಗೋಗ್ಬಿಡ್ತು, ತಕ್ಷಣ ಜ್ಞಾನಕ್ ಬಂದ್ರು ಅಂತವ್ರ ಮಾತಿದ್ರು. ಪರಂತು ಜಬ್ ಐಸಿ ಅವಸ್ಥಾ ಧಾರಣ ಕರೆ ಜ್ಞಾನ ಮೇ ತೀಕೆ ಹೋ ಜಾಯ್. ಯಾರು ಇಂತಹ ಪವಿತ್ರ ವೃತ್ತಿ ದೃಷ್ಟಿ, ಎಲ್ಲರ ಪ್ರತಿ ಗುಣಗ್ರಾಹಕ ದೃಷ್ಟಿ, ಪವಿತ್ರ ದೃಷ್ಟಿಯಲ್ಲಿ ನಂಬರ್ಸ್ ಇದೆ. ಎಲ್ಲಾ ವಿಕಾರಗಳನ್ನು ದೃಷ್ಟಿಯಲ್ಲಿ ಬರ್ತದೆ. ಎಲ್ಲದನ್ನು 10 ವಿಕಾರಗಳು ಫಸ್ಟ್ ಬರೋದೇ ದೃಷ್ಟಿಯಲ್ಲಿ. ಅದನ್ನ
ಕತ್ತರಿಸ್ತಾ ಹೋಗ್ಬೇಕು. ಇದು ಚಿಂತನೆ ಮಾಡಿ, ಮನನ ಚಿಂತನೆ ಮಾಡಿ ಹೆಂಗ್ ಬರುತ್ತೆ ಅಂತ. ಅವಾಗ್ಲೇ ಬಾಬಾ ಹೇಳ್ತಾರೆ, ನಂಬರು ಇಲ್ಲ ಅಂದ್ರೆ ಯಾವ ನಂಬರ್ ಇಲ್ಲ ನಿಮಗೆ ಅಂತಿದ್ದಾರೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। थैंक यू, शुक्रिया बाबा, गुड मॉर्निंग। धारणे के माया के तूफानों से डरना व मूंझना नहीं है, सिर्फ ध्यान रखना है कर्मेंद्रियों से कोई भी कर्म ना हो। ज्ञान सागर बाबा हमको पढ़ाते हैं, इसी ಖುಷಿ में रहना है। ಮಾಯೆಯ ತುಫಾನ್ಗಳಿಂದ ಎದರಂಗಿಲ್ಲ, ಕನ್ಫ್ಯೂಸ್ ಆಗಂಗಿಲ್ಲ, ಬರೀ ಗಮನ ಕೊಡ್ಬೇಕು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಬರಂಗಿಲ್ಲ, ಯಾವ ವಿಕರ್ಮ ಮಾಡಂಗಿಲ್ಲ, ಯಾವುದು ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ. ಜ್ಞಾನ ಸಾಗರ ತಂದೆ ನನಗ್ ಓದಿಸ್ತಿದ್ದಾರೆ. ರೋಮಾಂಚನ ಆಗ್ಬೇಕಂದ್ರಲ್ವಾ ಬಾಬಾ, ಖುಷಿ ಕಾ ಪಾರ ಚಡ್ನಾಯೆ, ಅಷ್ಟು ಅಪಾರ ಖುಷಿ ಇರ್ಬೇಕು. ಇನ್ನೊಂದೇನು, ಇಡೀ ದಿನ ವಿಚಾರ ಮತನ ಮಾಡ್ಬೇಕು. ನಾನ್ ತಿಳುವಳಿಕೆ ಕೊಡ್ತಿದ್ದೀನಿ, ತಿಳುವಳಿಕೆ ಬುದ್ಧಿಗೆ ಬರ್ಬೇಕಂದ್ರೆ ಚಿಂತನೆ ಮಾಡ್ಬೇಕು. ಮೇಲ್ ಕೇಳಿದ್ರೆ ಅದು ಸೋಡಾ ವಾಟರ್ ತರ ಎಗರೋಗ್ಬಿಡ್ತದೆ ಪಾಯಿಂಟ್ಸ್ ಎಲ್ಲ. सतो प्रधान बनने के लिए आत्माभिमानी बनने की मेहनत करनी है। ज्ञान का विचार सागर मंथन करना है, याद की यात्रा में रहना है। ಸತೋ ಪ್ರಧಾನರಾಗ್ಲಿಕ್ಕೆ ಆತ್ಮಾಭಿಮಾನಿಯಾಗೋ ಪರಿಶ್ರಮ ಪಡ್ಬೇಕು. ಜ್ಞಾನದ ವಿಚಾರ ಸಾಗರ ಮಥನ ಮಾಡ್ಬೇಕು. ನೆನಪಿನ ಯಾತ್ರೆ ಸದಾ ಇರ್ಬೇಕು. ಯೋಗ ಮಾಡ್ಲಿಕ್ಕೆ ಇನ್ನೊಂದು ಯುಕ್ತಿ ಏನಂದ್ರೆ, ಜ್ಞಾನದ ಚಿಂತನೆ ಯಾರು ಇಡೀ ದಿನ ಮಾಡ್ತಿರ್ತಾರಲ್ಲ, ಇದು ಜ್ಞಾನ ಯೋಗನೂ ಹೌದು ತಾನೆ. ಅಲ್ಲಿ ಡೆಫಿನೆಟ್ಲಿ ಬಾವು ನೆನ್ಪಿರುತ್ತೆ. ಬೇರೆ ಸಂಕಲ್ಪಗಳನ್ನು ಮಾಡದೆ ಸದಾ ಅಂಡರ್ ಗ್ರೌಂಡ್ ಒಬ್ಬ ವಿಜ್ಞಾನಿ ಹೆಂಗೆ ಪ್ರಯೋಗ ಶಾಲೆಯಲ್ಲಿ